ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಕುಮಾರ್. ಓಕೆನಾ. ಇದು ಪಾರ್ಟ್ 4 ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಪಾರ್ಟ್ 5 ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇದರಲ್ಲಿ 2 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ. ಬೆಳವಣಿಗೆ ಮತ್ತು ವಿಕಾಸ ಮತ್ತು ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ. ಓಕೆ, ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ. ಸೊ ಈ 2 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆನಾ, ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗಾಗಲೇ ಯಾರೆಲ್ಲ ನೋಡಿಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮತ್ತು ಪಾರ್ಟ್ 4 ವಿಡಿಯೋಗಳನ್ನು ನೋಡ್ರಿ. ಓಕೆನಾ, ಸ್ವಲ್ಪ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಆದರೂ ಕೂಡ ಪರವಾಗಿಲ್ಲ, ಕ್ವಿಕ್ ರಿವಿಷನ್ಗೋಸ್ಕರ ಈ ಕ್ಲಾಸಸ್ಸನ್ನು ಮಾಡಿದ್ದೀನಿ. ನಾನು ಡೀಟೇಲ್ ಆಗಿ ಕ್ಲಾಸ್ ಹೇಳ್ತಾ ಇಲ್ಲ, ಬದಲಾಗಿ ಕ್ವಿಕ್ ರಿವಿಷನ್ಗೋಸ್ಕರ ಈ ಕ್ಲಾಸನ್ನು ಮಾಡಿದ್ದೀನಿ. ಸೊ ಅನೇಕ ಪ್ರಶ್ನೆಗಳು ಈ ಕ್ಲಾಸ್ನಿಂದ ಬರ್ತಕ್ಕಂಥ ಚಾನ್ಸಸ್ಗಳು ಇರ್ತಾವ. ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಓಕೆ, ಶ್ರೀ 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 ಸಂತೋಷ್ ಕುಮಾರ್ ಬಾಬಾ ಅವರನ್ನ ಸಂಪರ್ಕಿಸಿ. ಇವರು ಖ್ಯಾತ ಮನೋವಿಜ್ಞಾನಿಗಳು. ಇವರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ರಿ 767606057006. ನಿಮ್ಗೇನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಅದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಖ್ಯಾತ ಮನೋವಿಜ್ಞಾನಿಗಳೇ ಹೊರತು ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರಲ್ಲ. ಓಕೆ, ಎಸ್, ಶ್ರೀ ಶ್ರೀ ಸಂತೋಷ್ ಕುಮಾರ್ ಬಾಬಾ ಅವರನ್ನ ಸಂಪರ್ಕಿಸಬಹುದು. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಬೆಳವಣಿಗೆ ಮತ್ತು ವಿಕಾಸ. ಏನ್ರಿ ಸರ್ ಬೆಳವಣಿಗೆ ಮತ್ತು ವಿಕಾಸ ಅಂತಂದ್ರೆ ಏನು? ಬೆಳವಣಿಗೆ ಮತ್ತು ವಿಕಾಸ ಅಂತಂದ್ರೆ ಏನ್ ಹೇಳ್ರಿ? ಬೆಳವಣಿಗೆ ಅಂದ್ರೆ ಬೆಳವಣಿಗೆ, ವಿಕಾಸ ಅಂತಂದ್ರೆ ವಿಕಾಸ. ಓಕೆ, ನೋಡ್ರಿ, ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಏನ್ರಿ ಬೆಳವಣಿಗೆ ಮತ್ತು ವಿಕಾಸ ಅಂತಂದ್ರೆ, ಸಣ್ಣವನಿದ್ದಾಗ ನಾನು ಸಣ್ಣವನಿದ್ದ, ದೊಡ್ಡವನಾದಾಗ ಇವಾಗ ದೊಡ್ಡವಾಗಿನಿ, ಇದೇ ಬೆಳವಣಿಗೆ. ಗ್ರೌತ್ ಅಂದ್ರೇನು? ಸಣ್ಣವನಿದ್ದಾಗ ಏನಿದ್ರಿ? ಸಣ್ಣವನಿದ್ದ. ಈಗ ದೊಡ್ಡವನಾದಾಗ ದೊಡ್ಡವಾಗಿನಿ, ಇದನ್ನೇ ನಾವು ಬೆಳವಣಿಗೆ ಅಂತ ಕರಿತೀವಿ. ಇನ್ನು ವಿಕಾಸ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ, ನಾನು ಮಜಾಕ್ ಮಾಡ್ತಾ ಇಲ್ರಿ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸಣ್ಣವನಿದ್ದಾಗ ನಾನು ಹೆಂಗಿದ್ರಿ? ಸಣ್ಣವನಿದ್ದ. ನೀವು ಸಣ್ಣವರಿದ್ದಾಗ ಸಣ್ಣವರಿದ್ರೇನಿಲ್ಲ. ಸೊ ನೀವು ಸಣ್ಣವರಿದ್ದಾಗ ಸಣ್ಣವರಿದ್ರಿ. ಈಗ ದೊಡ್ಡವರಾದಾಗ ದೊಡ್ಡವರಾಗಿರಿ. ಸೊ ಇದನ್ನೇ ನಾವು ಬೆಳವಣಿಗೆ ಅಂತ ಕರಿತೀವಿ. ಇನ್ನು ವಿಕಾಸ ಅಂತಂದ್ರೆ, ನಂಗೆ ಸಣ್ಣವನಿದ್ದಾಗ ಏನು ತಿಳಿತಾ ಇರ್ಲಿಲ್ಲ, ಈಗ ದೊಡ್ಡವನಾದ್ಮೇಲೆ ಎಲ್ಲಾ ಕೂಡ ತಿಳಿತಾ ಇದೆ, ಇದನ್ನೇ ವಿಕಾಸ. ಸಣ್ಣವನಿದ್ದಾಗ ನನಗೇನು ತಿಳಿತಾ ಇರ್ಲಿಲ್ಲ, ಇವಾಗ ಎಲ್ಲಾ ತಿಳಿತಾ ಇದೆ, ಇದನ್ನೇ ವಿಕಾಸ ಅಂತ ಕರಿತೀವಿ. ಸಣ್ಣವನಿದ್ದ, ದೊಡ್ಡವನಾದಾಗ ದೊಡ್ಡವನಾಗಿದ್ದೀನಿ, ಇದನ್ನ ಬೆಳವಣಿಗೆ ಅಂತ ಕರಿತೀವಿ. ಓಕೆ, ನೋಡ್ರಿ, ಜೀವಕೋಶಗಳ ವಿಭಜನೆಯಿಂದ ಬೆಳವಣಿಗೆ ಆಗ್ತದೆ. ಬೆಳವಣಿಗೆ ಹೆಂಗಾಗ್ತದೆ ಸರ್? ಗ್ರೌತ್ ಹೆಂಗಾಗ್ತದೆ ಅಂದ್ರೆ ಸೆಲ್ ಡಿವಿಷನ್ ಮುಖಾಂತರ ಬೆಳವಣಿಗೆ ಆಗ್ತದೆ, ಜೀವಕೋಶಗಳ ವಿಭಜನೆಯಿಂದ. ಓಕೆ, ಎಸ್, ಉದಾಹರಣೆ ಏನ್ರಿ ಸರ್ ಬೆಳವಣಿಗೆಗೆ ಅಂತಂದ್ರೆ, ದೇಹದ ಎತ್ತರ. ನಿಂದ ಎತ್ತರ ಎಷ್ಟಿದೆ? 155 ಸೆಂಟಿಮೀಟರ್ ಎತ್ತರ ಇದೆ ಸರ್. ಏನನ್ನ ಸೂಚಿಸ್ತದೆ? ಬೆಳವಣಿಗೆನ ಸೂಚಿಸ್ತದೆ. ನನ್ನ ತೂಕ ಎಷ್ಟಿದೆ? 50 kg ತೂಕ ಇದೀನ್ರಿ ಸರ್, ಇದು ಬೆಳವಣಿಗೆಯನ್ನ ಸೂಚಿಸ್ತದೆ. ಗಾತ್ರ, ನಾನು ನೋಡ್ಲಿಕ್ಕೆ ಗಾತ್ರ ಹೆಂಗದ, ನನ್ನ ಆಕಾರ ಹೆಂಗದ, ಇದನ್ನ ಏನ್ ಸೂಚಿಸ್ತದಪ್ಪ ಅಂದ್ರೆ ಬೆಳವಣಿಗೆಯನ್ನ ಸೂಚಿಸ್ತದೆ. ಓಕೆ, ಹಾಗಾದ್ರೆ ವಿಕಾಸ ಅಂತಂದ್ರ ಮನೋಸಾಮರ್ಥ್ಯ ಹೆಚ್ಚಳ, ವ್ಯಕ್ತಿಯಲ್ಲಿ ಕಾಣುವ ಪ್ರಗತಿದಾಯಕ ಪರಿವರ್ತನೆಯನ್ನ ನಾವು ವಿಕಾಸ ಅಂತ ಕರಿತೀವಿ. ಮನೋಸಾಮರ್ಥ್ಯ ಹೆಚ್ಚಳ, ವ್ಯಕ್ತಿಯಲ್ಲಿ ಕಾಣುವ ಪ್ರಗತಿದಾಯಕ ಪರಿವರ್ತನೆ. ಓಕೆನಾ, ಪ್ರೋಗ್ರೆಸಿವ್ ಚೇಂಜಸ್ ಅಂತ ಕರಿತೀವಿ. ಯಾವುದು? ವಿಕಾಸ. ಉದಾಹರಣೆ ನೋಡ್ರಿ, ಬುದ್ಧಿಶಕ್ತಿ, ಪ್ರೀತಿ, ವಿಶ್ವಾಸ, ಭಾಷಾ ಕೌಶಲ್ಯ, ತಾರ್ಕಿಕ ಚಿಂತನೆ, ನಿರ್ಣಯ ಕೈಗೊಳ್ಳುವಿಕೆ, ಆಲೋಚನಾ ಸಾಮರ್ಥ್ಯ, ಶೈಕ್ಷಣಿಕ ಸಾಧನ, ಇದೆಲ್ಲ ಏನಪ್ಪಾ ಅಂದ್ರೆ ವಿಕಾಸ. ಒಟ್ಟಾರೆಯಾಗಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ. ಓಕೆ, ಎಸ್, ನೋಡಿ, ಬೆಳವಣಿಗೆ ಅಂತಕ್ಕಂಥದ್ದು ಪರಿಮಾಣಾತ್ಮಕವಾದದ್ದು. ಹೌದು, ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್, ಅಳತೆ ಮಾಡಬಹುದು. ಅಳತೆ ಮಾಡಬಹುದಾ? ನನ್ನ 155 ಸೆಂಟಿಮೀಟರ್ ಅಳತೆ, 50 kg ಅಳತೆ. ನನ್ನ ಆಕಾರ ಅಂತಂದ್ರೆ ನನ್ನ ಎದೆ ಎಷ್ಟು ಇಂಚ್ ಅಗಲದ, ನಾನು ಹೊಟ್ಟಿ ಏನ್ ಬಿಟ್ಟಿದ್ದೀನೇನಿಲ್ಲ. ಸೊ ಬೆಳವಣಿಗೆ ಅಂತಂದ್ರೆ ಪರಿಮಾಣಾತ್ಮಕವಾದದ್ದು, ಅಳತೆ ಮಾಡಬಹುದು. ಆದರೆ ವಿಕಾಸವು ಪರಿಮಾಣಾತ್ಮಕವಾದದ್ದಲ್ಲ, ಬದಲಾಗಿ ಗುಣಾತ್ಮಕವಾದದ್ದು, ಕ್ವಾಲಿಟೇಟಿವ್. ಇದು ಕ್ವಾಂಟಿಟೇಟಿವ್ ಆಗಿದ್ರೆ ಇದು ಕ್ವಾಲಿಟೇಟಿವ್ ಅಂತ ಕರಿತೀವಿ. ಇದು ಭೌತಿಕವಾದದ್ದು, ದೈಹಿಕವಾದದ್ದು. ಭೌತಿಕವಾದದ್ದಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಟಚ್ ಮಾಡಬಹುದು. ನನ್ನ ಹೈಟ್ ಅನ್ನ, ಕೆಜಿಯನ್ನ ನನಗೆ ನೀವು ಟಚ್ ಮಾಡಬಹುದು, ಫೀಲ್ ಮಾಡಬಹುದು. ಬೆಳವಣಿಗೆಯನ್ನ ಭೌತಿಕವಾದದ್ದು ಮತ್ತು ದೈಹಿಕವಾದದ್ದು ಅಥವಾ ಶಾರೀರಿಕವಾದದ್ದು ಅಂತ ಹೇಳ್ತೀವಿ ನಾವು. ಓಕೆ, ಕ್ವಾಂಟಿಟೇಟಿವ್, ಫಿಸಿಕಲ್ ಅಂಡ್ ಬಾಡಿಲಿ ಚೇಂಜಸ್ ಅಂತ ಕರಿತೀವಿ. ಫಿಸಿಕಲಿ ಚೇಂಜ್ ಆಗ್ತೀವಿ. ಆದ್ರೆ ವಿಕಾಸ ಬೌದ್ಧಿಕವಾದದ್ದು. ನೋಡ್ರಿ, ಆಲೋಚನಾ ಸಾಮರ್ಥ್ಯ, ತಾರ್ಕಿಕ ಚಿಂತನೆ, ನಿರ್ಣಯ ಕೈಗೊಳ್ಳುವಿಕೆ, ಶೈಕ್ಷಣಿಕ ಸಾಧನೆ, ಪ್ರೀತಿ, ವಿಶ್ವಾಸ, ಭಾಷಾ ಕೌಶಲ್ಯ, ಇದೆಲ್ಲ ಏನು? ಬೌದ್ಧಿಕವಾದದ್ದು, ಭಾವನಾತ್ಮಕವಾದದ್ದು, ಮಾನಸಿಕವಾದದ್ದು, ಸಾಮಾಜಿಕವಾದದ್ದು, ಸಂವೇಗಾತ್ಮಕವಾದದ್ದು, ನೈತಿಕವಾದದ್ದು. ಮಾರಲಿ ಚೇಂಜಸ್ ಅಂತ ಹೇಳ್ತೀವಿ, ಎಮೋಷನಲ್ ಚೇಂಜಸ್ ಅಂತ ಹೇಳ್ತೀವಿ, ಸೋಷಿಯಲಿ ಚೇಂಜಸ್ ಅಂತ ಹೇಳ್ತೀವಿ, ಮೆಂಟಲಿ ಚೇಂಜಸ್ ಅಂತ ಹೇಳ್ತೀವಿ. ಇದನ್ನೇ ನಾವು ಏನಂತ ಕರಿತೀವಿ? ಇಂಟೆಲೆಕ್ಚುಯಲಿ ಚೇಂಜಸ್. ಇದನ್ನೇ ವಿಕಾಸ ಅಂತ ಕರಿತೀವಿ.
ಬಹಳ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಬಂದೇ ಬರ್ತದ ನೋಡ್ರಿ. ಈ ಬೆಳವಣಿಗೆಯನ್ನ ಈ ಕಡೆ ಇದ್ದಿದ್ದೆಲ್ಲ ಬೆಳವಣಿಗೆ, ಈ ಕಡೆ ಇದ್ದಿದ್ದೆಲ್ಲ ಬೆಳವಣಿಗೆ, ಈ ಬಾಕ್ಸ್ ಇಂದ ಈ ಕಡೆ ಇದ್ದಿದ್ದೆಲ್ಲ ವಿಕಾಸ. ಓಕೆ, ಎಸ್ ನೋಡ್ರಿ, ಈ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಅಬ್ಸರ್ವ್ ಮಾಡಬಹುದಾ? ಸಣ್ಣವನಿದ್ದಾಗ ನಾನು ಇದ್ದೆ, ಸಣ್ಣವನಿದ್ದೆ, ದೊಡ್ಡವನಾದಾಗ ದೊಡ್ಡವಾಗಿನಿ. ಯಾಕ? ಬೆಳವಣಿಗೆ ಆಯ್ತು, ಸೆಲ್ ಡಿವಿಷನ್ ಆಯ್ತು, ಜೀವಕೋಶಗಳ ವಿಭಜನೆ ಆಯ್ತು, ಹಾಗಾಗಿ ನನ್ನ ಬೆಳವಣಿಗೆ ಆಯ್ತು. ಅದನ್ನ ನೀವು ಗಮನಿಸಬಹುದಾ? ಎಸ್, ಅಬ್ಸರ್ವೇಬಲ್. ಆದರೆ ಇದನ್ನ ಗಮನಿಸಲು ಸಾಧ್ಯವಿಲ್ಲ. ವಿಕಾಸ ಹೆಂಗ್ ಗಮನಿಸ್ತೀರಿ ಹೇಳ್ರಿ? ತಾರ್ಕಿಕ ಚಿಂತನೆ ಹೆಂಗ ಗಮನಿಸ್ತೀರಿ? ಪ್ರೀತಿ ವಿಶ್ವಾಸ, ನಿಮ್ ಫ್ರೆಂಡಿಗೆ ನೀವು ಎಷ್ಟು ಪ್ರೀತಿ ಮಾಡ್ತೀರಿ? ನಿಮ್ ಫ್ರೆಂಡ್ ನಿಮ್ಮ ಮೇಲೆ ಎಷ್ಟು ಕೆಜಿ ವಿಶ್ವಾಸ ಇಟ್ಟನ, ಎಷ್ಟು ಲೀಟರ್ ವಿಶ್ವಾಸ ಇಟ್ಟಿದಾನ, ಎಷ್ಟು ಮೀಟರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದಾನಂತ ಅಳತೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಸೊ ವಿಕಾಸವನ್ನ ಗಮನಿಸಲು ಸಾಧ್ಯವಿಲ್ಲ. ಇದು ರಚನಾತ್ಮಕವಾದದ್ದು ಅಂತ ಕರಿತೀವಿ, ಸ್ಟ್ರಕ್ಚರಬಲ್ ಅಂತ ಕರಿತೀವಿ. ಅದನ್ನ ಬೆಳವಣಿಗೆನೆ. ಯಾಕಂತಂದ್ರೆ ರಚನಾತ್ಮಕವಾದದ್ದು, ನನ್ನ ಅಂಗಾಂಗಗಳ ರಚನೆಯಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಸಣ್ಣವನಿದ್ದಾಗ ಸಣ್ಣವನಿದ್ದೆ, ದೊಡ್ಡವನಾದಾಗ ದೊಡ್ಡವನಾದೆ, ನನ್ನ ರಚನೆಯಲ್ಲಿ ಬದಲಾವಣೆಯನ್ನ ಕಂಡಿದ್ರಿ. ಸೊ ಹಾಗಾಗಿ ಇದು ಬೆಳವಣಿಗೆ ಅಂತಕ್ಕಂಥದ್ದು ರಚನಾತ್ಮಕವಾದದ್ದು. ಆದರೆ ವಿಕಾಸ ಅಂತಕ್ಕಂಥದ್ದು ಕ್ರಿಯಾತ್ಮಕವಾದದ್ದು, ಫಂಕ್ಷನೇಬಲ್ ಅಂತ ಕರಿತೀವಿ. ಏನ್ರಿ ಇದು? ಫಂಕ್ಷನೇಬಲ್, ಕ್ರಿಯಾತ್ಮಕವಾದದ್ದು, ಕ್ರಿಯೆ, ಮೈಂಡಿಗೆ ಕೆಲಸ ಕೊಡ್ತಕ್ಕಂಥದ್ದು. ಇದು ಬೆಳವಣಿಗೆ ಅಂತಕ್ಕಂಥದ್ದು ನಿರ್ದಿಷ್ಟ ಕಾಲಮಿತಿ ಹೊಂದಿದೆ. ಗ್ರೌತ್ ಸ್ಟಾಪ್ ಎಟ್ ಸರ್ಟನ್ ಏಜ್, ಸ್ಟಾಪ್ ಆಫ್ಟರ್ ಮ್ಯಾಚುರೇಷನ್ ಅಂತ ಕರಿತೀವಿ. ಗ್ರೌತ್ ಸ್ಟಾಪ್ ಎಟ್ ಸರ್ಟನ್ ಏಜ್, ಬೆಳವಣಿಗೆ ಹುಟ್ಟಿನಿಂದ ಸಾಯು ತನಕ ನಡೀತದೇನ್ರಿ? ಇಲ್ಲ. 21 ಅಥವಾ 25 ಏಜ್ ವರೆಗೂ ನಮ್ಮ ಬೆಳವಣಿಗೆಯನ್ನ ನಾವು ನೋಡಬಹುದು. ಓಕೆ, ಏನಿಂದ ಹೈಟ್ ಇಲ್ಲ ಅಂದ್ರೆ ಹೋಲ್ ಬಿಡಪ್ಪ, ಈಗೇನು ವಯಸ್ಸಾಯ್ತು, 25 26 ಆಗ್ಯದ, ಈಗೇನು ಬೆಳೆಲ್ಲ, ನನ್ನ ಹೈಟ್ ಮುಗಿತು. ಸೊ ನಿರ್ದಿಷ್ಟ ಕಾಲಮಿತಿಯನ್ನ ಹೊಂದಿದೆ ಬೆಳವಣಿಗೆಯು. ಆದರೆ ವಿಕಾಸ ಗರ್ಭದಿಂದ ಗೋರಿಯವರೆಗೆ ಅದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಕರಿತೀವಿ. ಗರ್ಭದಿಂದ ಗೋರಿಯವರೆಗೆ, ಹುಟ್ಟಿನಿಂದ ಸಾವಿನವರೆಗೆ ವಿಕಾಸವು ನಿರಂತರವಾಗಿರ್ತದ. ಸೊ ಈ ಬೆಳವಣಿಗೆಯು ವಿಕಾಸದ ಒಂದು ಭಾಗ, ಹಾಗಾಗಿ ಸಂಕುಚಿತ ವ್ಯಾಪ್ತಿ ಅಂತ ಕರಿತೀವಿ. ಆದರೆ ವಿಕಾಸವು ವಿಶಾಲ ಪರಿಕಲ್ಪನೆ ಹೊಂದಿದೆ, ಅದು ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ. ಇದು ವ್ಯಕ್ತಿಗಳ ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ. ಯಾವುದು? ವಿಕಾಸ ಅಂತಕ್ಕಂಥದ್ದು ವಿಶಾಲ ವ್ಯಾಪ್ತಿ ಹೊಂದಿದೆ. ಆದರೆ ಬೆಳವಣಿಗೆ ಅಂತಕ್ಕಂಥದ್ದು ಸಂಕುಚಿತ ವ್ಯಾಪ್ತಿ. ಯಾಕಂದ್ರೆ ಬೆಳವಣಿಗೆಯು ಕೂಡ ವಿಕಾಸದ ಒಂದು ಭಾಗ. ವಿಶಾಲ ವ್ಯಾಪ್ತಿ ಅಂತಂದ್ರೆ ಬೆಳವಣಿಗೆಯನ್ನ ನಾವು ವಿಶಾಲ ವ್ಯಾಪ್ತಿ ಅಂತಂದ್ರೆ ವಿಕಾಸವನ್ನ ನಾವು ವಿಶಾಲ ವ್ಯಾಪ್ತಿ ಅಂತ ಕನ್ಸಿಡರ್ ಮಾಡಿದ್ರೆ, ಈ ವಿಕಾಸದಲ್ಲಿಯೇ ಏನ್ ವಿಕಾಸ ಅದಲ್ಲ, ಈ ವಿಕಾಸದಲ್ಲಿಯೇ ಬೆಳವಣಿಗೆ ಕೂಡ ಒಂದು ಭಾಗ. ಓಕೆನಾ? ಇಲ್ಲಿ ನಾವು ಬೆಳವಣಿಗೆ ಅಂತ ಹೇಳ್ಬೋದು, ನೈತಿಕತೆ ಅಂತ ಹೇಳ್ಬೋದು, ಭಾವನಾತ್ಮಕ ಅಂತ ಹೇಳ್ಬೋದು, ಸಾಮಾಜಿಕ ಅಂತ ಹೇಳ್ಬೋದು. ಓಕೆ, ಮತ್ತೇನ್ರಿ ಸಂವೇಗಾತ್ಮಕ ಅಂತ ಹೇಳ್ಬೋದು. ಈ ರೀತಿ ಅನೇಕ ವಿಧಗಳಾಗಿ ವಿಂಗಡಣೆಯನ್ನ ಮಾಡಿರ್ತವೆ ವಿಕಾಸ. ಸೊ ಈ ಬೆಳವಣಿಗೆ ಅಂತಕ್ಕಂಥದ್ದು ವಿಕಾಸದ ಒಂದು ಭಾಗ. ಆದ್ರೆ ಯಾಕ್ರಿ ಸರ್ ನಾವು ಸಪ್ರೇಟ್ ಆಗಿ ಅಧ್ಯಯನ ಮಾಡ್ತೀವಿ ಅಂತಂದ್ರೆ, ಈ ಬೆಳವಣಿಗೆಯಲ್ಲಿ ಏನೇನ್ ಬರ್ತಾವಲ್ಲ, ನೈತಿಕತೆ, ಸಾಮಾಜಿಕತೆ, ಬೌದ್ಧಿಕ ಇದನ್ನೆಲ್ಲ ಸೇರಿ ನಾವು ವಿಕಾಸ ಅಂತ ಕರಿತೀವಿ. ಈ ಎಲ್ಲವೂ ಕೂಡ ನಾವು ಯಾವುದನ್ನು ಕೂಡ ಅಳತೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವುದನ್ನು ಕೂಡ ನಾವು ಗಮನಿಸಲು ಸಾಧ್ಯವಿಲ್ಲ. ಆದರೆ ಬೆಳವಣಿಗೆ ಮಾತ್ರ ಗಮನಿಸಲು ಸಾಧ್ಯ. ಅದೊಂದು ಸ್ವಲ್ಪ ಬೆರುಕದ, ಅದ್ರೊಳಗೆ ಅದೊಂದು ಸ್ವಲ್ಪ ಡಿಫರೆಂಟ್ ಅದ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಒಂದು ಬೆಳವಣಿಗೆ ಏನದಲ್ಲ, ಬೆಳವಣಿಗೆ ಅಂತಕ್ಕಂಥ ಒಂದು ಭಾಗ ಅದಲ್ಲ, ಇದನ್ನ ಅಷ್ಟು ಸಪ್ರೇಟ್ ಆಗಿ ಇಟ್ಕೊಂಡು ನೀವು ಎಲ್ಲಕ್ಕೂ ಕಂಪೇರ್ ಮಾಡ್ಕೊಂಡು ನಾನೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯತ್ಯಾಸವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಮನೋವಿಜ್ಞಾನದಲ್ಲಿ. ಯಾಕಪ್ಪ ಅಂತಂದ್ರೆ ಬೆಳವಣಿಗೆ ಬೇರೆ, ವಿಕಾಸ ಬೇರೆ. ಸೊ ನಾವು ಬ್ರಾಡ್ ಕಾನ್ಸೆಪ್ಟ್ ಆಗಿ ವಿಶಾಲ ಪರಿಕಲ್ಪನೆಯಲ್ಲಿ, ಓಕೆನಾ, ನಾವು ಬೆಳವಣಿಗೆಯನ್ನ ನೋಡಿದ್ರೆ ಬೆಳವಣಿಗೆಯು ಕೂಡ ವಿಕಾಸದ ಒಂದು ಭಾಗ ಹೌದು ಅಂತ ಹೇಳ್ಬೇಕು. ಓಕೆ, ಎಸ್. ಈ ಬೆಳವಣಿಗೆಯು ಕ್ರಮಬದ್ಧತೆಯಿಂದ ಕೂಡಿದೆ. ಹೆಂಗ್ರಿ ಸರ್ ಅಂತಂದ್ರ ನಿಯಂತ್ರಣ. ನೋಡ್ರಿ, ಬೆಳವಣಿಗೆ ಅಂತಂದ್ರ ನಾವು ಏನಾದ್ರೂ ನಮ್ಮ ಮನೆಯಲ್ಲಿ ವೈನಿ ಯಾರ್ದಾದ್ರೂ ಡೆಲಿವರಿ ಆದಾಗ ನಾವು ಮಗುವನ್ನ ನೋಡ್ಲಿಕ್ಕ ಹಾಸ್ಪಿಟಲ್ಗೆ ಹೋಗ್ತೀವಿ. ಹೋದ ಕೂಡ್ಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಕೂಸಿಗೆ ನಾವು ಎತ್ಕೊಳ್ಬೇಕಂತೀವಿ. ಅಲ್ಲಿ ಮೂಲೆಯಾಗ ನಮ್ಮ ಅಜ್ಜಿ ಕೂತಿರ್ತಾಳ, ನಮ್ಮ ಆಯಿ ಕೂತಾಳ. ಆಯಿ ಏನಂತಾಳ, ಕೂಸಿಗೆ ಎತ್ಕೊಬೇಡ, ನಿಂಗೆ ಎತ್ಕೊಳಕ್ ಬರಲ್ಲ ಅಂತ ಹೇಳ್ತಾಳೆ. ಯಾಕ್ರಿ ಅಂತ ಹೇಳಿದ್ರೆ, ಇನ್ನ ಕೂಸಿಂದು ಗೋಣು ಕೂತಿಲ್ಲ, ಕೂಸಿದ ತಲಿ ಕೂತಿಲ್ಲ, ಕೂಸಿನ ಕತ್ತಿನ ಮೇಲೆ ನಿಯಂತ್ರಣವನ್ನ ಸಾಧಿಸಿಲ್ಲ. ಸೊ ಯಾಕೆ ಹಂಗೆ ಹೇಳ್ತಾರಂದ್ರೆ, ಹುಟ್ಟಿರ್ತಕ್ಕಂಥ ಮಗು ಇನ್ನು ಕತ್ತಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿರಂಗಿಲ್ಲ, ನಾಜೂಕ್ ಇರ್ತದ ಬಹಳ. ಸೊ ಹಾಗಾಗಿ ಯಾವಾಗ ಮಗು ಕತ್ತಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೋ ತದನಂತರ ಭುಜದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ. ಯಾವಾಗ ನಂತರ ಭುಜದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ನಂತರ ಸೊಂಟದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ. ಅದಾದ ನಂತರ ಕಾಲುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ. ಹುಟ್ಟಿರ್ತಕ್ಕಂಥ ಮಗು ಹಾಯ್ ಪಪ್ಪ ಹಾಯ್ ಮಮ್ಮಿ ಅಂತ ಸೀದಾ ಮಾರ್ಕೆಟ್ಗೆ ಹೋಗಂಗಿಲ್ಲ, ಓಡ್ಕೋತ. ಯಾಕ? ಕಾಲುಗಳ ಮೇಲೆ ನಿಯಂತ್ರಣನೇ ಇರಂಗಿಲ್ಲ. ಇನ್ನು ಸೊಂಟದ ಮೇಲೆ ನಿಯಂತ್ರಣ ಹುಟ್ಟಿರ್ತಕ್ಕಂಥ ಮಗು ಕೂಡಂಗಿಲ್ಲ. ಯಾಕ? ಸೊಂಟದ ಮೇಲೆ ನಿಯಂತ್ರಣ ಸಾಧಿಸಂಗಿಲ್ಲ. ಸೊ ಮೊದಲು ಮಗು
ಮುಟ್ಟಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ, ನಂತರ ಭುಜದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ, ಅದಾದ ನಂತರ ಸೊಂಟದ ಮೇಲೆ, ಅದಾದ ನಂತರ ಕಾಲುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಹಾಗಾಗಿ ನಾವು ಬೆಳವಣಿಗೆಯು ಕ್ರಮಬದ್ಧತೆಯಿಂದ ಕೂಡಿದೆ ಅಂತ ಹೇಳ್ತೀವಿ. ಆದರೆ ವಿಕಾಸವು ಕೂಡ ಕ್ರಮಬದ್ಧತೆಯಿಂದ ಕೂಡಿದ್ದು. ಮಗು ಹುಟ್ಟಿದ ಕೂಡಲೇ ಪ್ರಬಂಧ ಬರೆಯಿರಿ, ಬಡತನದ ಮೇಲೆ 20 ಪುಟಗಳಷ್ಟು ಪ್ರಬಂಧ ಬರೆಯಿರಿ ಅಂದ್ರೆ ಬರೀತದ ಇಲ್ಲ. ಮೂಲಾಕ್ಷರಗಳನ್ನ ಕಲಿತದ, ಅದಾದ ನಂತರ 2 ಅಕ್ಷರದ ಶಬ್ದಗಳನ್ನ ಕಲಿತದ. ಅಪ್ಪ, ಅಮ್ಮ, ಏಣಿ, ಆಮೆ, ಒಂಟೆ, ಕಪ್ಪೆ, ಆಮೇಲೆ ಪದಗಳನ್ನ ಕಲಿತದ. ಅದಾದ ನಂತರ ಸರಳ ವಾಕ್ಯ, ಅದಾದ ನಂತರ ಸಂಕೀರ್ಣ ವಾಕ್ಯ, ಕಾಂಪ್ಲೆಕ್ಸ್ ಒಂದು ಸೆಂಟೆನ್ಸ್ ಅಂತ ಕೇಳ್ತೀವಿ. ಅದಾದ ನಂತರ ಪ್ರಬಂಧ ಬರೆಯೋದನ್ನ ಕಲಿತದೆ, ಎಸ್ಸೆಯನ್ನ ಕಲಿತದೆ. ಓಕೆನಾ? ಸೊ ಹಾಗಾಗಿ ವಿಕಾಸವು ಕೂಡ ಕ್ರಮಬದ್ಧತೆಯಿಂದ ಕೂಡಿದೆ. ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೀನಿ ನಿಮಗೆ. ಓಕೆ, ಎಸ್, ನೋಡ್ರಿ, ಇದು ಬೆಳವಣಿಗೆ ಅಂತಕ್ಕಂಥದ್ದು ಯಾವುದು? ಬೆಳವಣಿಗೆ ಅಂತಕ್ಕಂಥದ್ದು ಬಾಹ್ಯವಾದದ್ದು. ಗ್ರೌತ್ ಈಸ್ ಅನ್ ಎಕ್ಸ್ಟರ್ನಲ್ ಪ್ರೊಸೆಸ್ ಅಂತ ಕರಿತೀವಿ, ಬಾಹ್ಯವಾದದ್ದು. ಆದರೆ ವಿಕಾಸ ಅಂತಕ್ಕಂಥದ್ದು ಆಂತರಿಕವಾದದ್ದು. ವಿಕಾಸ ಏನ್ರಿ? ಆಂತರಿಕವಾದದ್ದು. ಬಾಹ್ಯವಾದದ್ದು ಯಾವುದು? ಬಾಹ್ಯವಾದದ್ದು ಅಂತಂದ್ರೆ ನನ್ನ ಅಂಗಾಂಗಗಳಲ್ಲಿ ರಚನೆಯನ್ನ ಕಾಣ್ತೀವಿ, ನನ್ನ ದೇಹಗಳಲ್ಲಿ, ಹೈಟ್ ನಲ್ಲಿ, ತೂಕದಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಹಾಗಾಗಿ ಬಾಹ್ಯವಾದದ್ದು ಅಂತ ಹೇಳ್ತೀವಿ ಬೆಳವಣಿಗೆಯನ್ನು. ವಿಕಾಸ ಆಂತರಿಕವಾದದ್ದು ಅಂತಂದ್ರ ತಾರ್ಕಿಕ ಆಲೋಚನೆ ಆಗ್ಲಿ, ನಿರ್ಣಯ ಕೈಗೊಳ್ಳುವಿಕೆ ಆಗ್ಲಿ, ಓಕೆ, ಬೌದ್ಧಿಕ ಮಟ್ಟ ಆಗ್ಲಿ, ಇದೆಲ್ಲ ಆಂತರಿಕವಾದದ್ದು. ಇದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಬೆಳವಣಿಗೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದು ಬಹಳ ಕನ್ಫ್ಯೂಸ್ ಆಗ್ತಾರೆ ಬಹಳ ಜನ. ಸರ್, ಇಲ್ಲಿ ಬೆಳವಣಿಗೆ ನಿರ್ದಿಷ್ಟ ಕಾಲಮಿತಿ ಹೊಂದಿದೆ ಅಂತ ಹೇಳ್ತೀರಿ, ಸ್ಟಾಪ್ ಆಗ್ತದೆ ಅಂತ ಹೇಳ್ತೀರಿ, ಆದ್ರೆ ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀರಿ ಸರ್, ಹೆಂಗ್ರಿ ಸರ್ ಅಂತ ಬಹಳ ಜನಕ್ಕೆ ಇದು ಡೌಟ್ ಬರ್ತದೆ. ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಪದದ ಅರ್ಥ ಏನು? ಈ ವಾಕ್ಯದ ಅರ್ಥ ಏನಪ್ಪಾ ಅಂತಂದ್ರೆ, ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತಂದ್ರೆ ನಮ್ ಕೈಯಾಗಿಲ್ಲ ಅಂತ ಅರ್ಥ ಬೆಳವಣಿಗೆ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ನನ್ನ ಕೈಯನ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ವಸ್ತುನು ನಾನು ಎದ್ದು ಹೋಗ್ಕೊಳಕ್ ಆಗಂಗಿಲ್ಲ, ನಾನು ಉದ್ದು ಬೆಳೆಸ್ಬೇಕಂತ ಆಗ್ತದ ಇಲ್ಲ. ನಾನು ಇನ್ನು ಬಹಳ ಹೈಟ್, ಲೈಟ್ ಕಂಬ, ಟವರ್ ಕಂಬ ಎಷ್ಟದ ಹೈಟ್, ಅಷ್ಟು ಹೈಟ್ ಬೆಳಿಬೇಕಂತ ನನ್ನ ಕೈಗದ ಇಲ್ಲ. ನಾನು ಬಹಳ ಹೈಟ್ ಇರ್ತಾರೆ ಕೆಲವೊಬ್ರು, ಟವರ್ ಕಂಬ ಅಂತ ಕರಿತೀವಿ ನಾವು, ಅವ್ರು ಬಹಳ ಹೈಟ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹೈಟ್ ಕಡಿಮೆ ಮಾಡ್ಕೋಬೇಕು ಅನಿಸ್ತದ, ಆಗ್ತದ ಇಲ್ಲ. ಸೊ ಬೆಳವಣಿಗೆಯನ್ನ ನಾವು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ, ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ವಿಕಾಸವನ್ನ ನಿಯಂತ್ರಿಸಬಹುದು. ಹೆಂಗ್ರಿ ಸರ್ ಅಂದ್ರೆ, ಶಿಕ್ಷಣದ ಮುಖಾಂತರ, ತರಬೇತಿ ಮುಖಾಂತರ, ಪರಿಸರದ ಮುಖಾಂತರ. ನಾವು ಯಾವ ರೀತಿ ಶಿಕ್ಷಣ ಕೊಡ್ತೀವಿ ಆ ರೀತಿ ಮಗುಂದು ವಿಕಾಸ ಆಗ್ತದೆ. ಯಾವ ರೀತಿ ನಾವು ತರಬೇತಿಯನ್ನ ಕೊಡ್ತೀವಿ, ಯಾವ ಪರಿಸರದಲ್ಲಿ ಮಗು ಬೆಳೀತಾ ಹೋಗ್ತದೋ ಆ ರೀತಿ ವಿಕಾಸವಾಗ್ತದೆ. ಓಕೆನಾ? ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವ್ರಿ ಅಂತಂದ್ರ, ಅನುವಂಶೀಯತೆ, ಹೆರಿಡಿಟಿ, ನಿರ್ನಾಳ ಗ್ರಂಥಿಗಳು, ಓಕೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಪರಿಸರದ ಪ್ರಭಾವ, ಎನ್ವಿರಾನ್ಮೆಂಟ್, ಪೋಷಣೆಯ ಪ್ರಭಾವ, ನ್ಯೂಟ್ರಿಷನ್, ದೈಹಿಕ ಚಟುವಟಿಕೆ, ಫಿಸಿಕಲ್. ಓಕೆನಾ? ಫಿಸಿಕಲ್ ಆಕ್ಟಿವಿಟೀಸ್, ಪೋಷಣೆಯ ಪ್ರಭಾವ ಅಂತಂದ್ರೆ ನ್ಯೂಟ್ರಿಷನ್, ಪರಿಸರ ಪ್ರಭಾವ ಅಂತಂದ್ರೆ ಎನ್ವಿರಾನ್ಮೆಂಟ್. ಓಕೆ, ನಿರ್ನಾಳ ಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇದು ಏನಪ್ಪಾ ಅಂತಂದ್ರೆ ಹೆರಿಡಿಟಿ. ಇವೆಲ್ಲವೂ ಕೂಡ ಬೆಳವಣಿಗೆ ಮೇಲೆ ಪ್ರಭಾವವನ್ನ ಬೀರ್ತವೆ. ಹೆಂಗ್ರಿ ಸರ್ ಅಂತಂದ್ರ, ನಮ್ ತಂದೆ ತಾಯಿ ಬಹಳ ಹೈಟ್ ಇದ್ರು ಅಂತ ತಿಳ್ಕೊಡ್ರಿ, ಮಗು ಕೂಡ ಬಹಳ ಹೈಟ್ ಆಗಿ ಹುಟ್ಟತಕ್ಕಂತ ಚಾನ್ಸಸ್. ಓಕೆ, ಎಸ್, ತಂದೆ ತಾಯಿ ಇಬ್ರು ಗಿಡ್ಡಿದ್ರು ಅಂತ ತಿಳ್ಕೊರ್, ಮಗು ಕೂಡ ಗಿಡ್ಡಾಗಿ ಹುಟ್ಟೋ ಚಾನ್ಸಸ್. ಇಬ್ರು ಕಪ್ಪಗಿದ್ರಂದ್ರ ಮಗು ಕೂಡ ಕಪ್ಪಾಗಿ ಹುಡ್ತದ, ಹಂಚ್ ಹುಟ್ಟದಾಗ. ಇಬ್ರು ಬೆಳ್ಳಗಿದ್ರಂದ್ರ ಮಗು ಕೂಡ ಬೆಳ್ಳಗ್ ಹುಡ್ತದ. ಕೆಲವೊಂದ್ ಸರ್ತಿ ಚೇಂಜ್ ಇರ್ತದ್ರಿ, ಹಂಗೇನಿಲ್ಲ, ಯಾಕತ್ ನನಗ್ ಗೊತ್ತಿಲ್ಲ. ಕೆಲವೊಂದ್ ಸರ್ತಿ ತಂದೆ ತಾಯಿ ಇಬ್ರು ಕಪ್ಪಿದ್ರು ಮಗು ಕೂಡ ಬೆಳ್ಳಗ್ ಹುಡ್ತದ, ಇಬ್ರು ಗಿಡ್ಡಿದ್ರೆ ಮಗು ಕೂಡ ಹೈಟ್ ಆಗಿ ಹುಡ್ತದ, ಇಬ್ರು ಹೈಟ್ ಇದ್ರೆ ಮಗು ಕೂಡ ಡಾರ್ಫಿಸಮ್ ಅಂತ ಕರಿತೀವಿ, ಕುಂಠಿತ ಬೆಳವಣಿಗೆನ ಹೊಂದುತ್ತದ, ಕುಬ್ಜತೆನ ಹೊಂದುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಬೆಳವಣಿಗೆ ಮೇಲೆ ಪ್ರಭಾವನ ಬೀಳ್ತಕ್ಕಂಥ. ಪೋಷಣೆ ಅಂತಂದ್ರೆ ಏನು? ನ್ಯೂಟ್ರಿಷನ್. ಯಾರು ವಿಟಮಿನ್ಸ್ ಗಳನ್ನ, ಕಾರ್ಬೋಹೈಡ್ರೇಟ್ಸ್ ಗಳನ್ನ, ಪ್ರೋಟೀನ್ಸ್ ಅನ್ನ ಚೆನ್ನಾಗಿ ಸೇವನೆ ಮಾಡ್ತಾರೆ, ಅವ್ರ ಹೈಟ್ ಕೂಡ ಚೆನ್ನಾಗಿ ಬೆಳೀತಾರೆ. ದೈಹಿಕ ಚಟುವಟಿಕೆ, ಜಿಮ್ ಮಾಡೋದಾಗ್ಲಿ, ಫಿಸಿಕಲ್ ಸ್ಕಿಲ್ಸ್ ಆಗ್ಲಿ, ವಾಕ್ ಮಾಡೋದಾಗ್ಲಿ, ಇದು. ಓಕೆ, ಪರಿಸರದ ಪ್ರಭಾವ ನೋಡ್ರಿ, ಏನ್ರಿ ಸರ್ ಇದು ಪರಿಸರದ ಪ್ರಭಾವ ಅಂತಂದ್ರೆ, ಕೆಲವೊಂದ್ ಸರ್ತಿ ಜಮ್ಮು ಕಾಶ್ಮೀರ ಆಗ್ಲಿ, ಅಂಡಮಾನ್ ನಿಕೋಬಾರ್ ಆಗ್ಲಿ ಹೈಟ್ ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಪೊಲೀಸ್ ಕಲ್ಲೆಲ್ಲ ಹೈಟ್ ಕಡಿಮೆ ತಗೊಳ್ತಾರೆ. ಸೊ ಪರಿಸರ ಕೂಡ ಪ್ರಭಾವ ಬೀಳ್ತದ. ಇಲ್ಲಿ ನೋಡ್ರಿ, ಗ್ರಂಥಿಗಳಲ್ಲಿ 2 ರೀತಿ ಗ್ರಂಥಿಗಳು, ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರ ಅಲ್ಲಿ ಏನಪ್ಪಾ ಅಂದ್ರೆ ಹಾರ್ಮೋನ್ಸ್ಗಳು, ರಕ್ತದ ಇದು ಏನಂತಾರಪ್ಪ ಅಂದ್ರೆ ಪೈಪ್, ನಾಳದ ವ್ಯವಸ್ಥೆ ಇರ್ತದೆ, ಅದ್ರ ಮುಖಾಂತರ ಬ್ಲಡ್ ಟ್ರಾನ್ಸ್ಫರ್ ಆಗ್ತಿರ್ತದೆ. ಓಕೆ, ಏನಪ್ಪಾ ಅಂತಂದ್ರೆ ಅಲ್ಲಿ ಹಾರ್ಮೋನ್ಸ್ಗಳು ಒಂದು ಪೈಪ್ ಮುಖಾಂತರ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರೆ ಒಂದು ಪೈಪ್ ಮುಖಾಂತರ, ಒಂದು ನಾಳದ ವ್ಯವಸ್ಥೆಗಳ ಮುಖಾಂತರ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಸಾರಿ ಮಿಸ್ ಆಯ್ತು. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಪೈಪ್ ಇರ್ತದ, ಪೈಪ್ ಮುಖಾಂತರ, ನಾಳದ ಮುಖಾಂತರ ಹಾರ್ಮೋನ್ಸ್ಗಳು ಟ್ರಾನ್ಸ್ಫರ್ ಆಗ್ತಾವ. ಆದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹಾರ್ಮೋನ್ಸ್ಗಳು ಬ್ಲಡ್ ನಲ್ಲಿ ಮಿಕ್ಸ್ ಆಗಿ
ಏನಪ್ಪಾ ಅಂತಂದ್ರೆ ಇವು ಟ್ರಾನ್ಸ್ಪೋರ್ಟ್ ಆಗ್ತಿರ್ತದೆ ದೇಹದ ವಿವಿಧ ಭಾಗಗಳಿಗೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ರೆ ಬ್ಲಡ್ ಮುಖಾಂತರ ಏನಪ್ಪಾ ಅಂದ್ರೆ ಹಾರ್ಮೋನ್ಸ್ಗಳು ರೀಚ್ ಆಗ್ತಾವ. ಹಾಗಾಗಿ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಇದನ್ನು ಕೂಡ ಪ್ರಭಾವನ ಬೀರುತ್ತೆ. ಹೆಂಗ್ರಿ ಅಂತಂದ್ರೆ ಇಲ್ಲಿ ಕೊಟ್ಟಿದೆ ನೋಡ್ರಿ, ನಿರ್ನಾಳ ಗ್ರಂಥಿಗಳಲ್ಲಿ ಪಿಟ್ಯೂಟರಿ ಗ್ರಂಥಿ ಒಂದು ನಿರ್ನಾಳ ಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಓಕೆ, ಇದು ಎಲ್ಲಿರ್ತದೆ ಅಂದ್ರೆ ಮಿದುಳಿನ ಭಾಗದಲ್ಲಿ ಇರ್ತದೆ. ಸೊಮೆಟೋಟ್ರೋಪಿಕ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಾ ಅಥವಾ ಹುಮ್ಯಾನ್ ಗ್ರೌತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. ಇದು ಹೆಚ್ಚು ಸ್ರವಿಕೆ ಆಯ್ತಂದ್ರ ಮಗು ದೈತ್ಯಕಾರವಾಗಿ ಬೆಳಿತಾನ, ಜಿಜಾಂಟಿಸಮ್ ಅಂತ ಕರಿತೀವಿ ನಾವು, ಜಿಜಾಂಟಿಸಮ್ ಅಂತ ಕರಿತೀವಿ. ಕಡಿಮೆ ಸ್ರವಿಕೆ ಆಯ್ತಂದ್ರೆ ಕುಬ್ಜತೆ, ಡ್ವಾರ್ಫಿಸಮ್ ಅಂತ ಕರಿತೀವಿ, ಕುಂಠಿತ ಬೆಳವಣಿಗೆ ಅಂತ ಕರಿತೀವಿ. ಸೊ ಇದು ಹೆಚ್ಚು ಸ್ರವಿಕೆ, ಕಡಿಮೆ ಸ್ರವಿಕೆ, ಇದನ್ನು ಕೂಡ ಬೆಳವಣಿಗೆಯನ್ನ ನಿರ್ಧರಿಸ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ವಿಕಾಸ ಕೂಡ ಅನುವಂಶೀಯತೆ, ನಿರ್ನಾಳ ಗ್ರಂಥಿಗಳು ಹೆಚ್ಚು ಪರಿಸರದ ಪ್ರಭಾವ, ಪಕ್ವತೆ ಮತ್ತು ಅನುಭವ ವಿಕಾಸದ ಮೇಲೆ ಪ್ರಭಾವನ ಬೀರುತ್ತೆ. ಹೆಂಗ್ರಿ ಸರ್ ಅಂತಂದ್ರೆ ಇದು ಅನುವಂಶೀಯತೆ, ಪರಿಸರ, ಪಕ್ವತೆ ಮತ್ತು ಅನುಭವ ನಿಮಗೆ ಗೊತ್ತು. ನಿರ್ನಾಳ ಗ್ರಂಥಿಗಳಂತಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರ್ತದೆ? ಗಂಟಲಿನ ಭಾಗದಲ್ಲಿ ಇರ್ತದ. ಇದು ಥೈರಾಕ್ಸಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದ. ಇದು ಕಡಿಮೆ ರಿಲೀಸ್ ಆಯ್ತಪ್ಪ ಅಂದ್ರೆ ಮಗು ಬುದ್ಧಿಮಾಂದ್ಯತೆಯಿಂದ ಬಳಲ್ತಾನೆ. ಇನ್ನೊಂದೇನಪ್ಪಾ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ. ಇದು ಏನಪ್ಪಾ ಅಂತಂದ್ರೆ ಕಿಡ್ನಿ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಇರ್ತದೆ. ಅಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿ ಅಥವಾ ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಇರ್ತದೆ ಅಡ್ರಿನಲ್ ಗ್ಲ್ಯಾಂಡ್. ಇದು ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದ. ಇದು ಭಾವನೆಯನ್ನ ನಿಯಂತ್ರಣೆ ಮಾಡ್ತದೆ. ವಿಕಾಸ ಅಂತಂದ್ರೆ ಭಾವನಾತ್ಮಕ ಕೂಡ ವಿಕಾಸದಲ್ಲಿ ಬರುವುದರಿಂದ ಅಡ್ರಿನಲ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ನಾವು ವಿಕಾಸಕ್ಕೆ ಸೇರಿಸ್ತೀವಿ. ಯಾಕ್ರಿ ಅಂತಂದ್ರೆ ಅಡ್ರಿನಲ್ ಎಲ್ಲಿ ಇರ್ತದ? ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಇರ್ತಾವೆ ಎರಡು, ಇದೇ ಅಡ್ರಿನಲ್ ಗ್ಲ್ಯಾಂಡ್ಸ್. ಓಕೆ, ಭಾವನೆಯನ್ನ ಫೋನ್ ಬರ್ತದ, ಹಲೋ ಹೀಗೆ ಅಜ್ಜಿ ತೀರ್ಕೊಂಡ್ರಿ, ಇಲ್ಲ ಅಜ್ಜನು ಇಲ್ಲೇ ರೈಟ್ ಓಕ್ ಅಂತಾರ, ಅಜ್ಜನು ಏನಂತಾರ ಮೇಲೆ ರೈಟ್ ಮೇಲೆ. ಸೊ ಭಾವನೆಯನ್ನ ರಿಲೀಸ್ ಮಾಡ್ತೀವಿ. ಯಾರ ಹತ್ರ ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಹಾರ್ಮೋನ್ ಕರೆಕ್ಟ್ ರಿಲೀಸ್ ಮಾಡ್ತದೋ ಅವ್ರೇನಪ್ಪಾ ಅಂತಂದ್ರೆ ಎಪ್ಪ ಹಾವು ಅಂದ್ಕೂಡಲೇ ಎದಿ ಹೊಡ್ಕೊಂಡು ಸಾಯ್ತಾರಲ್ಲ, ಅವ್ರ ಹತ್ರ ಕಡಿಮೆ ರಿಲೀಸ್ ಆಗ್ತದ ಅಂತ ಅರ್ಥ. ಯಾರ ಹತ್ರ ಚೆನ್ನಾಗಿ ಕರೆಕ್ಟ್ ರಿಲೀಸ್ ಆಗ್ತದೋ ಅವ್ರಿಗೆ ಧೈರ್ಯ ಇರ್ತದ. ಓಕೆ, ಎಸ್, ಇದೇನಪ್ಪಾ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ. ಈಗ ಬೆಳವಣಿಗೆ ಮತ್ತು ವಿಕಾಸ ಆಯ್ತು. ಈಗ ಬೆಳವಣಿಗೆ ವಿಕಾಸಕ್ಕೆ ಮುಂದುವರಿದ ಭಾಗವಾದಂತಹ ಯಾವ್ದಪ್ಪ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಏನ್ರಿ? ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಓಕೆ, ಇದರ ಮುಂದುವರಿದ ಭಾಗ ಇದು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ವಿಕಾಸದ ಸಾರ್ವತ್ರಿಕ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್. ಏನ್ರಿ ಸರ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತಂದ್ರೆ ಏನು? ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತಂದ್ರೆ ಏನು ಅಂತಂದ್ರೆ, ವಿಕಾಸವು ಅಂದ್ರೆ ಈಗ ನಾವು ಇಷ್ಟತನ ಏನ್ ನೋಡಿದೀವಿ, ವಿಕಾಸ ಮತ್ತು ಬೆಳವಣಿಗೆಯ ಒಂದು ವ್ಯತ್ಯಾಸವನ್ನ ನೋಡಿದ್ವಿ. ಆಕ್ಚುಲಿ ಬೆಳವಣಿಗೆ ಕೂಡ ವಿಕಾಸದ ಒಂದು ಭಾಗನೇ, ಸ್ವಲ್ಪ ಬೆರುಕಿರುವುದರಿಂದ ಅದಕ್ಕೆ ವ್ಯತ್ಯಾಸ ಮಾಡಿ ಸಪರೇಟ್ ಮಾಡಿ ನಾವು ಅದನ್ನ ಅಧ್ಯಯನ ಮಾಡಿದ್ವಿ. ಈಗ ವಿಕಾಸ ಅಂತಂದ್ರೆ ಈಗ ಅದರಲ್ಲಿ ಬೆಳವಣಿಗೆ ಕೂಡ ಬಂತು. ಇವಾಗ ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತಂದ್ರೆ ಈಗ ಬೆಳವಣಿಗೆಯ ತತ್ವಗಳು ಅಂತ ಕೂಡ ಹೌದು. ಓಕೆ, ಎಸ್, ಅರ್ಥ ಮಾಡ್ಕೊಳ್ರಿ. ನಾನು ಇನ್ನೂ ಉದಾಹರಣೆಗಳು ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು, ಸಮಯದ ಅಭಾವ. ನೋಡ್ರಿ, ಮೊದಲನೇ ತತ್ವ ನಿರಂತರತೆಯ ತತ್ವ. ಯಾವ್ದ್ರಿ? ನಿರಂತರತೆಯ ತತ್ವ. ಏನ್ರಿ ಸರ್ ಅಂತಂದ್ರೆ ಕಂಟಿನ್ಯೂಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ, ಅಥವಾ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಕರಿತೀವಿ. ಓಕೆ, ನೋಡ್ರಿ, ಏನಂತಂದ್ರೆ ವಿಕಾಸವು ಹುಟ್ಟಿನಿಂದ ಸಾವಿನವರೆಗೆ, ಗರ್ಭದಿಂದ ಗೋರಿಯವರೆಗೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಆಗಿದೆ. ಹೌದು, ವಿಕಾಸವು ಹುಟ್ಟಿನಿಂದ ಸಾವಿನವರೆಗೆ, ಗರ್ಭದಿಂದ ಗೋರಿಯವರೆಗೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಆಗಿದೆ. ಡೆವಲಪ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ದಟ್ ಟೇಕ್ ಪ್ಲೇಸ್ ಫ್ರಮ್ ದಿ ಊಮ್ ಟು ದಿ ಊಮ್ ಟು ದಿ ಟೋಮ್ ಅಂತ ಹೇಳ್ಬೋದು. ಓಕೆ, ಫ್ರಮ್ ಬರ್ತ್ ಟು ದಿ ಡೆತ್ ಅಂತಾನು ಹೇಳ್ಬೋದು. ಬರ್ತ್ ಟು ದಿ ಡೆತ್ ಅಂತಾನು ಹೇಳ್ಬೋದು. ಎರಡನೇದು ಏನಪ್ಪಾ ಅಂತಂದ್ರೆ, ಮೊದಲನೇದು ಗೊತ್ತಾಯ್ತ್ರಿ ನಿರಂತರತೆ ತತ್ವ, ಎರಡನೇದು ಶಿರೋಪಾದಾಭಿಮುಖ ತತ್ವ. ಏನ್ರಿ ಸರ್ ಶಿರೋಪಾದಾಭಿಮುಖ ತತ್ವ ಅಂತಂದ್ರೆ ಸೆಫೆಲೋಕಾಡಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಶಿರೋ ಅಂತಂದ್ರೆ ಶಿರ ಅಥವಾ ತಲೆ ಅಥವಾ ಅಂತಾನು ಹೇಳ್ಬೋದು. ಪಾದಾಭಿಮುಖ ಅಂದ್ರೆ ಪಾದ. ಓಕೆ, ವಿಕಾಸವು ಯಾವಾಗಲೂ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಸಾಗ್ತದೆ. ಹೆಂಗಂತ ಹೇಳಿದೆ ಮೊದಲು, ಭುಜ, ಸೊಂಟ, ಕಾಲುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಸೊ ಶಿರ, ಮುಂಡ ಅಥವಾ ಚಲನಾಂಗಗಳ ಬೆಳವಣಿಗೆ ಅಂತ ಕರಿತೀವಿ, ಅಥವಾ ಹಿಂಗ್ನು ಅನ್ಬೋದು, ಈ ರೀತಿನೂ ಅನ್ಬೋದು. ಇದನ್ನ ಶಿರೋಪಾದಾಭಿಮುಖ ತತ್ವ ಅಂತ ಕರಿತೀವಿ. ಡೆವಲಪ್ಮೆಂಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದಿ ಹೆಡ್ ಅಂಡ್ ಪ್ರೋಗ್ರೆಸಸ್ ಟುವರ್ಡ್ಸ್ ದಿ ಫೀಟ್. ಇದನ್ನ ಶಿರೋಪಾದಾಭಿಮುಖ ತತ್ವ ಅಂತ ಕರಿತೀವಿ. ಕೆಲವೊಂದ್ಸರ್ತಿ ಎಕ್ಸಾಮ್ದಾಗ ಏನ್ ಕೇಳ್ಯಾರಪ್ಪ ಅಂದ್ರೆ ಕತ್ತಿನಿಂದ ಪಾದಗಳ ಕಡೆಗೆ ಅಂತಾನು ಕೇಳ್ಬೋದು, ಕುತ್ತಿಗೆಯಿಂದ ಪಾದ ಅಂತ ಕೇಳ್ತಾರ, ಕತ್ತಿನಿಂದ ಪಾದ ಅಂತ ಕೇಳ್ತಾರ, ಅಥವಾ ಮುಡಿಯಿಂದ ಅಡಿ. ಈಗ ನೋಡ್ರಿ, ಮುಡಿ ತೆಗೆಯುವ ಬರ್ರಿ ನಮ್ಮ ಮಗುಂದು ಒಂದು ಜವಳು ತೆಗಿತಾರಲ್ಲ. ಸೊ ಮುಡಿ ಅಂದ್ರೆ ಕೂದಲು, ಮುಡಿಯಿಂದ ಅಡಿಯವರೆಗೆ, ಅಡಿ ಅಂತಂದ್ರೆ ಪಾದ, ಮುಡಿಯಿಂದ ಅಡಿಯವರೆಗೆ ಅಂತಾನು ಹೇಳ್ತಾರೆ. ಓಕೆ, ಈ ರೀತಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಮೂರನೇದಪ್ಪ ಅಂದ್ರೆ ಕೇಂದ್ರ ಪರಿಧಿ ತತ್ವ, ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್. ಏನ್ರಿ ಸರ್ ಕೇಂದ್ರ ಪರಿಧಿ ತತ್ವ ಅಂತಂದ್ರೆ ಭುಜದ ಮೇಲೆ ನಿಯಂತ್ರಣ ಸಾಧ್ಯವಾದ ನಂತರ, ಇದು ನೋಡ್ರಿ, ಇದು ಕೇಂದ್ರ, ಇದು ಪರಿಧಿ.
ಈಗ ಸೆಫೆಲೋಕಾಡಲ್ ಅಂದ್ರೆ ತಲೆಯಿಂದ ಪಾದಗಳ ಕಡೆಗೆ ಈ ರೀತಿ ಉದ್ದ. ಕೇಂದ್ರ ಪರಿಧಿ ಅಂತಂದ್ರೆ ಪ್ರಾಕ್ಸಿಮೋ ಡಿಸ್ಟಲ್ ಅಂತಂದ್ರೆ ಇದನ್ನ ಕೇಂದ್ರ ಅಂತ ಕನ್ಸಿಡರ್ ಮಾಡಿದಾಗ ಇದನ್ನ ಪರಿಧಿ ಅಂತ ಕನ್ಸಿಡರ್ ಮಾಡ್ತಾರೆ. ಕೇಂದ್ರ ಪರಿಧಿ ಮೊದಲ ಭುಜದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ನಂತರ ಮುಂಗೈ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ ಮಗು. ಕೈ ಒಡ್ಡು ಮುರಿದ ಮುರಿ ಬಿಡು 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 ಸಣ್ಣ ಕೂಸದನ್ನ ಕೈ ಮುರಿತದ, ಯಾಕ ಇನ್ನ ಮುಂಗೈ ಮೇಲೆ ನಿಯಂತ್ರಣವನ್ನು ಸಾಧಿಸಿಲ್ಲ. ಸೊ ಯಾವಾಗ ಭುಜದ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೋ ನಂತರ ಮುಂಗೈ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ, ಅದಾದ ನಂತರ ಮಣಿಕಟ್ಟಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಅದಾದ ನಂತರ ಮಣಿಕಟ್ಟಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದ. ಯಾವಾಗ ಮಣಿಕಟ್ಟಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೋ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಎಲ್ರಿ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತದೆ. ಕಾಣಿಸ್ತಾ ಇದೆಯಾ ರೀ? ಭುಜ ಏನು ಭುಜ, ಮುಂಗೈ, ಮಣಿಕಟ್ಟು, ಬೆರಳು. ಇದನ್ನೇ ನಾವು ಕೇಂದ್ರ ಪರಿಧಿ ತತ್ವ ಅಂತ ಕರಿತೀವಿ. ಶೋಲ್ಡರ್, ಓಕೆ, ಇದನ್ನ ನಾವು ಏನಂತ ಕರಿತೀವಿ? ಇದಕ್ಕ ಮುಂಗೈ ಏನಂತ ಕರಿತೀವಿ? 4 ಆರ್ಮ್ ಅಂತ ಕರಿತೀವಿ. ಆಮೇಲೆ ಮಣಿಕಟ್ಟು ಅಂದ್ರೆ ರಿಸ್ಟ್ ಅಂತ ಕರಿತೀವಿ. ಆಮೇಲೆ ಕೈ ಬೆರಳುಗಳ ನಿಯಂತ್ರಣ ಅಂದ್ರೆ ಫಿಂಗರ್ ಕಂಟ್ರೋಲ್ ಅಂತ ಕರಿತೀವಿ. ಇದನ್ನ ನಾವು ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಕರಿತೀವಿ, ಕೇಂದ್ರ ಪರಿಧಿ. ಮೊದಲನೇ ತತ್ವ ಯಾವುದು ಅಂತ ಹೇಳ್ತಾರೆ ಎಕ್ಸಾಮ್ ಒಳಗೆ, ಇದನ್ನು ಕೊಟ್ಟಿರ್ತಾರೆ ಆಪ್ಷನ್ ಒಳಗೆ. ಕೇಂದ್ರ ಪರಿಧಿ ತತ್ವ ಇದು ಮಗುವಿನ ಬೆಳವಣಿಗೆಯಲ್ಲಿ ಅಥವಾ ವಿಕಾಸದಲ್ಲಿ ಮಗು ಫಾಲೋ ಮಾಡುವ ಮೊದಲನೇ ತತ್ವ ಯಾವುದು ಅಂದ್ರೆ ಸೆಫೆಲೋಕಾಡಲ್ ಪ್ರಿನ್ಸಿಪಲ್. ಸೆಫೆಲೋ ಅಂದ್ರೆ ಹೆಡ್, ಕಾಡಲ್ ಅಂದ್ರೆ ಲೆಗ್ಸ್. ಕೇಂದ್ರ ಪರಿಧಿ ತತ್ವ ಅಲ್ಲ, ಸಿರ ಪಾದಾಭಿಮುಖ ತತ್ವ. ಓಕೆ, ಎಸ್, ಗುಡ್. ನೆಕ್ಸ್ಟ್ ನೋಡ್ರಿ, ಮೂರನೇದಾಯ್ತಾ. 4 ವಿಕಾಸದ ಪ್ರಗತಿ ಮತ್ತು ವಿಗತಿ ತತ್ವ. ಪ್ರೋಗ್ರೆಸ್ ಅಂಡ್ ರಿಗ್ರೆಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ, ಅಥವಾ ಪ್ರೋಗ್ರೆಸ್ ಅಥವಾ ಡೆಸ್ಟ್ರಾಯ್ ಪ್ರಿನ್ಸಿಪಲ್ ಅಂತನೂ ಕೂಡ ಕರಿತೀವಿ. ವಿಕಾಸದ ಪ್ರಗತಿ ಮತ್ತು ವಿಗತಿ ತತ್ವ, ಪ್ರೋಗ್ರೆಸ್ ಅಂಡ್ ರಿಗ್ರೆಸ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಹೊಸ ಜೀವಕೋಶಗಳು ಸೃಷ್ಟಿಯಾಗ್ತವ, ಹಳೆಯ ಜೀವಕೋಶಗಳು ಸತ್ತು ಹೋಗ್ತವ ಅಥವಾ ನಾಶ ಆಗ್ತವ. ಇದರಿಂದ ವಿಕಾಸ ಆಗ್ತದ, ಬೆಳವಣಿಗೆ ಆಗ್ತದ ಅಂತ ಹೇಳ್ತಾರೆ. ಸೆಲ್ ಡಿವಿಷನ್ ಅಂತ ನಾನು ಅವಾಗ ಹೇಳಿದ್ದಲ್ಲ. ಸೊ ಇದನ್ನೇ ವಿಕಾಸದ ಪ್ರಗತಿ ಮತ್ತು ವಿಗತಿ ತತ್ವ ಅಂತ ಕರಿತೀವಿ. ಪ್ರೋಗ್ರೆಸ್ ಅಂಡ್ ರಿಗ್ರೆಸ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರೆಸ್ ಅಂಡ್ ಡೆಸ್ಟ್ರಾಯ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. 5 ಏನಪ್ಪಾ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ತತ್ವ, ಪ್ರಿನ್ಸಿಪಲ್ ಆಫ್ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್. ಏನ್ರಿ ಸರ್ ಅಂತಂದ್ರೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಕೂಡ ಪ್ರಭಾವವನ್ನು ಬೀರ್ತವ. ಅನುವಂಶೀಯತೆ ಮತ್ತು ಪರಿಸರ ಕೂಡ ಪ್ರಭಾವವನ್ನು ಬೀರ್ತವ ವಿಕಾಸದ ಮೇಲೆ. ತಂದೆ ತಾಯಿಯಲ್ಲಿರುವ ಗುಣಲಕ್ಷಣಗಳು ಮಕ್ಕಳಲ್ಲಿ ಕಾಣುವುದು ವರ್ಣತಂತುಗಳ ಮುಖಾಂತರ, ಗುಣಾಣುಗಳ ಮುಖಾಂತರ, ಕ್ರೋಮೋಸೋಮ್ ಮುಖಾಂತರ, ಜೀನ್ಸ್ ಮುಖಾಂತರ ತಂದೆ ತಾಯಿಲಿರ್ತಕ್ಕಂಥ ಗುಣಗಳು ಮಕ್ಕಳಲ್ಲಿ ಕಾಣ್ತೀವಿ ನಾವು. ಹಾಗಾಗಿ ವಿಕಾಸ ಯಾವ ರೀತಿ ಪ್ರಭಾವ ಬೀರ್ತಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಪ್ರಭಾವ ಕೂಡ ಬೀರ್ತದೆ ಅಂತ ಹೇಳ್ತೀವಿ. ಹೆಂಗ? ನಮ್ಮ ತಂದೆ ತಾಯಿಲಿರುವ ಗುಣಲಕ್ಷಣಗಳು ನಮ್ಮಲ್ಲಿ ಬರ್ತಾವ, ತಂದೆ ತಾಯಿಲಿರುವ ಬುದ್ಧಿ ನಮ್ಮಲ್ಲಿ ಬರ್ತದೆ. ಇದೇ ಅನುವಂಶೀಯತೆ ಮತ್ತು ಪರಿಸರ ಅಂತ ಹೇಳ್ತೀವಿ. ಇನ್ನು 6ನೇ ಪ್ರಶ್ನೆ, ಸಾರಿ 6ನೇ ತತ್ವ, ಪಕ್ವತೆ ಮತ್ತು ಕಲಿಕೆ. ಓಕೆ, ಪಕ್ವತೆ ಮತ್ತು ಕಲಿಕೆ ತತ್ವ, ಮ್ಯಾಚುರಿಟಿ ಅಂಡ್ ಲರ್ನಿಂಗ್ ಪ್ರಿನ್ಸಿಪಲ್ ಅಂತ. ಅಂದ್ರೆ ವಿಕಾಸದ ಮೇಲೆ ನಾನು ಅಲ್ಲೇ ಹೇಳಿದೆ ಪಕ್ವತೆ ಮತ್ತು ಅನುಭವ ಅಂತ ಎಲ್ಲವೂ ಕೂಡ ಪ್ರಭಾವ ಬೀರುತ್ತೆ. ಪಕ್ವತೆ ಅಂತಂದ್ರೆ ಏನು? ಪರಿಪಕ್ವತೆ ಅಂತ ಕರೀತಾರ. ಕಲಿಕೆ, ಓಕೆ, ಒಂದ್ಸತಿ ಟಿ ಒಳಗೆ ಎಕ್ಸಾಮ್ ಒಳಗೆ ಕೇಳ್ಯಾರ್ರಿ ಪಕ್ವತೆ ಅಂದ್ರೆ ಏನಂತ, ಕಲಿಕೆ ಅಂದ್ರೆ ಏನಂತಾನು ಕೇಳ್ಯಾರ. ಪಕ್ವತೆ ಅಂತಂದ್ರೆ ಯಾವುದೇ ಅನುಭವ ಮತ್ತು ಅಭ್ಯಾಸವಿಲ್ಲದೆ ಜನ್ಮದತ್ತವಾಗಿ ಅಂತರ್ಗತವಾಗಿರುವ ಗುಣಲಕ್ಷಣಗಳು ಹೊರಹೊಮ್ಮುವುದಕ್ಕೆ ಪಕ್ವತೆ ಅಂತ ಕರೀತಾರೆ. ಯಾವುದೇ ಅನುಭವ ಮತ್ತು ಅಭ್ಯಾಸವಿಲ್ಲದೇನೆ ನಮ್ಮ ತಂದೆ ತಾಯಿಯಿಂದ, ನಮ್ಮ ಮುತ್ಯನಿಂದ ಜನ್ಮದತ್ತವಾಗಿ ಅಂತರ್ಗತವಾಗಿ ಗುಣಲಕ್ಷಣಗಳು ಹೊರಹೊಮ್ಮುವುದಕ್ಕೆ, ಅಂತರ್ಗತವಾಗಿರ್ತಕ್ಕಂಥ ಗುಣಲಕ್ಷಣಗಳು ಒಳಗೆ ಇರ್ತಾವ, ಯಾವುದೋ ಒಂದು ಕರೆಕ್ಟ್ ಟೈಮಿಗೆ ಹೊರಹೊಮ್ತಾವ. ಅದಕ್ಕೆ ನಾವು ಪಕ್ವತೆ ಅಂತ ಕರಿತೀವಿ. ಅವ್ರ ಅಪ್ಪ ಹೆಂಗಿದ್ರು ಮಗನೂ ಹಂಗೇನ ನೋಡ್ರಿ. ಅವ್ರ ಅಪ್ಪನು ಕಂಜೂಸಿದ್ದು ಇವನು ಕಂಜೂಸನ ಬಿಡ್ರಿ. ಅವ್ರ ಅಪ್ಪನು ಹಿಂಗೆ ರೀ, ಗಿಡದ ಮೇಲೆ ಕೂತಿದ್ದು ಮಾವಿನಕಾಯಿ ಒಂದು ಕಲ್ಲಿಲ್ ಹೊಡೆದ್ರು ಒಂದು ಮಾವಿನಕಾಯಿ ಕರೆಕ್ಟ್ ಕೆಳಗೆ ಬೀಳ್ತಿತ್ತು. ಒಂದ್ ಸರ್ತಿನೂ ಮಿಸ್, ಅಷ್ಟು ಹಂಗ ಗುರಿ ಹಂಗೆ ಇತ್ತು. ಇದೇ ಪಕ್ವತೆ. ಓಕೆ, ಅವ್ರ ಅಪ್ಪನ ಹಂಗೇನ ಪಕ್ವತೆ. ಮ್ಯಾಚುರಿಟಿ. ಓಕೆ, ಪಕ್ವತೆಯು ಬೆಳವಣಿಗೆಯ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಅಂತಾನು ಹೇಳ್ತೀವಿ. ಕಲಿಕೆ ಅಂದ್ರೆ ಏನು? ಇದರ ಅಪೋಸಿಟ್ ಕಲಿಕೆ. ಅನುಭವ ಮತ್ತು ಅಭ್ಯಾಸದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗುವ ಪರಿವರ್ತನೆ ನಾವು ಕಲಿಕೆ ಅಂತ ಕರಿತೀವಿ. ಯಾವುದೇ ಅನುಭವ ಮತ್ತು ಅಭ್ಯಾಸ ಇಲ್ಲದೇನೆ ಅಂದ್ರೆ ಪಕ್ವತೆ, ಅನುಭವ ಮತ್ತು ಅಭ್ಯಾಸದ ಮೂಲಕ ಅಂದ್ರೆ ಕಲಿಕೆ. ಯಾವುದೇ ಅನುಭವ ಮತ್ತು ಅಭ್ಯಾಸ ಇಲ್ಲದೇನೆ ವ್ಯಕ್ತಿಯ ವರ್ತನೆಯಲ್ಲಾಗುವ ಪರಿವರ್ತನೆಗೆ ಪಕ್ವತೆ ಅಂತ ಕರಿತೀವಿ. ಯಾವುದೇ ಅನುಭವ ಮತ್ತು ಅಭ್ಯಾಸ ಇಲ್ಲದೇನೆ ವ್ಯಕ್ತಿಯ ವರ್ತನೆಯಲ್ಲಾಗುವ ಪರಿವರ್ತನೆ ಪಕ್ವತೆ. ಅನುಭವ ಮತ್ತು ಅಭ್ಯಾಸದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗುವ ಪರಿವರ್ತನೆಗೆ ನಾವು ಕಲಿಕೆ ಅಂತ ಕರಿತೀವಿ. ಕಲಿಕೆಯು ಶಾಶ್ವತವಾದಂತಹ ಪರಿವರ್ತನೆ. ಓಕೆ, ಮ್ಯಾಚುರಿಟಿ ಅಂಡ್ ಲರ್ನಿಂಗ್ ಪ್ರೊಸೆಸ್. ಇಂಗ್ಲಿಷ್ ಮೀಡಿಯಂನವ್ರು ಪ್ಲೀಸ್ ನೀವು ಓದ್ಕೊಡ್ರಿ. ಲಿಂಗ ತಾರತಮ್ಯ ತತ್ವ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿಲ್ಲ ಸಾಕು, ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು ನಿಮಗೆ.
ಲಿಂಗ ತಾರತಮ್ಯ ತತ್ವ, ಪ್ರಿನ್ಸಿಪಲ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಏನ್ರಿ ಸರ್ ಅಂತಂದ್ರೆ ವಿಕಾಸದ ಭಾಗವಾದಂತಹ ಬೆಳವಣಿಗೆಯು ಲಿಂಗ ತಾರತಮ್ಯ ಹೊಂದಿದೆ ಅಂತ ಹೇಳ್ಬೋದು. ವಿಕಾಸದ ಒಂದು ಭಾಗವಾಗಿರ್ತಕ್ಕಂಥದ್ದು ಯಾವುದು? ಬೆಳವಣಿಗೆ. ಇದು ಏನಪ್ಪಾ ಅಂತಂದ್ರೆ ಏನು ಲಿಂಗ ತಾರತಮ್ಯವನ್ನು ಹೊಂದಿದೆ. ಹೆಂಗ್ರಿ ಸರ್ ಅಂತಂದ್ರೆ ಹೇಳ್ತೀನಿ ಕೇಳಿ. ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ, ನಾನು ಚೈಲ್ಡ್ ಡೆವಲಪ್ಮೆಂಟ್ ನಲ್ಲಿ ಹೇಳಿದೆ, ಓಕೆನಾ, ಶಿಶು ವಿಕಾಸನದಲ್ಲಿ ಹೇಳಿದೆ. ಏನ್ ಹೇಳಿದೆ? ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಮಾನವನ ವಿಕಾಸದ ಹಂತಗಳು ಮತ್ತು ಹರ್ಲಾಕ್ ಎಲಿಜಬೆತ್ ಅವರ ಮಾನವನ ವಿಕಾಸದ ಹಂತಗಳನ್ನು ಹೇಳಿದೆ. ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ ಮಾನವನ ವಿಕಾಸದ ಹಂತಗಳು 4 ಅದಾವ. ಹರ್ಲಾಕ್ ಎಲಿಜಬೆತ್ ಅವರು 11 ವಿಕಾಸದ ಹಂತಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅರ್ನೆಸ್ಟ್ ಜೋನ್ಸ್ ಅವರ ಪ್ರಕಾರ 4 ಹಂತಗಳು ಯಾವ್ಯಾವ ಅಂತಂದ್ರೆ ಶೈಶಾವಸ್ಥೆ, ಇನ್ಫ್ಯಾನ್ಸಿ, ಬಾಲ್ಯಾವಸ್ಥೆ, ಚೈಲ್ಡ್ಹುಡ್, ತಾರುಣ್ಯಾವಸ್ಥೆ, ಅಡಲೋಸೆನ್ಸ್, ವಯಸ್ಕತನ, ಅಡಲ್ಟ್ಹುಡ್. ಶೈಶಾವಸ್ಥೆ ಅಂತಂದ್ರೆ ಇನ್ಫ್ಯಾನ್ಸಿ 0 to 2, ಬಾಲ್ಯಾವಸ್ಥೆ ಅಂತಂದ್ರೆ ಚೈಲ್ಡ್ಹುಡ್ 2 to 12, ಓಕೆ. ತಾರುಣ್ಯಾವಸ್ಥೆ ಅಂತಂದ್ರೆ 13 ರಿಂದ 19, ವಯಸ್ಕತನ ಅಂದ್ರೆ 19+. ಓಕೆ, ಬಾಲ್ಯಾವಸ್ಥೆಯನ್ನ ಮತ್ತೆ ನಾವು ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಅಂತ ಡಿವೈಡ್ ಮಾಡ್ತೀವಿ. ಪೂರ್ವ ಬಾಲ್ಯಾವಸ್ಥೆ ಅಂತಂದ್ರೆ 2 ರಿಂದ 6 ವರ್ಷ, ಉತ್ತರ ಬಾಲ್ಯಾವಸ್ಥೆ ಅಂತಂದ್ರೆ 6 ರಿಂದ 12 ವರ್ಷ. ಓಕೆ, ಉತ್ತರ ಬಾಲ್ಯಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯ, ಅರ್ಲಿ ಚೈಲ್ಡ್ಹುಡ್, ಲೇಟರ್ ಚೈಲ್ಡ್ಹುಡ್. ಓಕೆ, ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೀವು ಉತ್ತರ ಬಾಲ್ಯಾವಸ್ಥೆನ ಮಾತ್ರ ಹೇಳಕ್ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ನಾನು ಹೇಳಿದ್ದೇನೆ ಶಿಶು ವಿಕಾಸನದಲ್ಲಿ ಶೈಶಾವಸ್ಥೆ ಆಗಲಿ, ಬಾಲ್ಯಾವಸ್ಥೆ ಆಗಲಿ, ತಾರುಣ್ಯಾವಸ್ಥೆ, ವಯಸ್ಕತನದಲ್ಲಿ ಯಾವ್ಯಾವೆಲ್ಲ ಬದಲಾವಣೆಗಳಾಗ್ತವ ಅಂತ, ಅದು ಶಿಶು ವಿಕಾಸನದಲ್ಲಿ ಬರ್ತದೆ. ಇಲ್ಲಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಒಂದು ಡೆಫಿನೇಷನ್ ಬರ್ತದೆ, ಒಂದು ವಾಕ್ಯನ ಬರ್ತದೆ, ಒಂದು ಕಾನ್ಸೆಪ್ಟ್ ಬರ್ತದೆ. ಏನಪ್ಪಾ ಅಂದ್ರೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗೆ ಹೋಲಿಸಿದಾಗ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಿಗೆ ಹೋಲಿಸಿದಾಗ ಎತ್ತರವಾಗಿ ಬೆಳವಣಿಗೆ ಹೊಂದಿರುತ್ತಾರೆ. ಹಾಗಾಗಿ ವಿಕಾಸದ ಒಂದು ಭಾಗವಾದಂತಹ ಬೆಳವಣಿಗೆಯು ಲಿಂಗ ತಾರತಮ್ಯ ಹೊಂದಿದೆ ಅಂತ ಹೇಳ್ತಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉತ್ತರೆಯು ಉತ್ತರನಿಗಿಂತ ಎತ್ತರವಾಗಿ ಕಾಣುತ್ತಾಳೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಲೇಟರ್ ಚೈಲ್ಡ್ಹುಡ್, ಉತ್ತರೆಯು ಅಂದ್ರೆ ಹೆಣ್ಮಗಳು, ಉತ್ತರೆಯು ಉತ್ತರನಿಗಿಂತ ಅಂದ್ರೆ ಗಂಡು ಮಗನಿಗಿಂತ ಎತ್ತರವಾಗಿ ಕಾಣುತ್ತಾಳೆ. ಮತ್ತ ಲಿಂಗ ತಾರತಮ್ಯ ಆಯ್ತಲ್ರಿ. ಯಾಕೆ? ಸೇಮ್ ಏಜ್ ಇದೀವ್ರಿ, ನಂದು ಅವಳದು ಸೇಮ್, ಒಂದೇ ದಿನ ಹುಟ್ಟಿದೀವಿ ಇಬ್ರು. ಆದ್ರೆ ಉತ್ತರ ಬಾಲ್ಯಾವಸ್ಥೆ ಅವಳು ನನ್ಗಿಂತ ಹೈಟ್ ಕಾಣದಳು. ಹೆಣ್ಮಕ್ಳು ಏನ್ರಿ ದೇವು ಬೆಳೆದಂಗ್ ಬೆಳಿತಾರಲ್ಲ ಅಂತ ಹಳ್ಳಿಗಳಲ್ಲಿ ಹೇಳ್ತಾರೆ. ಅದೇ ಉತ್ತರ ಬಾಲ್ಯಾವಸ್ಥೆಯಲ್ಲಿ ದೇವು ಬೆಳೆದಂಗ್ ಬೆಳಿತಾರ. ಆಮೇಲೆ ಮತ್ತೆ ನಾನು ಅವ್ರಿಗಿಂತ ಹೈಟ್ ಆಗ್ಬೋದು, ಅಥವಾ ಅವರು ನಾನು ಸಮ ಆಗ್ಬೋದು ನಂತರ, ಉತ್ತರ ಬಾಲ್ಯಾವಸ್ಥೆ ನಂತರ. ಆದ್ರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉತ್ತರೆಯು ಉತ್ತರನಿಗಿಂತ ಎತ್ತರವಾಗಿ ಕಾಣುತ್ತಾಳೆ. ಓಕೆನಾ? ಎಸ್, ವೆರಿ ಗುಡ್. 8ನೇದು ಆಯ್ತು, ಮುಗಿತು. 11 ಅದಾವ. 8ನೇ ತತ್ವ ವಿಕಾಸದ ವಿಭಿನ್ನತೆಯ ತತ್ವ, ಡಿಫರೆನ್ಸಿಯಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಏನ್ರಿ ಸರ್ ವಿಭಿನ್ನತೆ ತತ್ವ ಅಂತಂದ್ರ, ಎಲ್ಲಾ ಮಕ್ಕಳು ವಿಕಾಸವು ಒಂದೇ ರೀತಿ ಆಗಿರಂಗಿಲ್ಲ, ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟ ಒಂದೇ ರೀತಿ ಆಗಿರಂಗಿಲ್ಲ, ಎಲ್ಲಾ ಮಕ್ಕಳ ಸಾಮರ್ಥ್ಯವು ಕೂಡ ಒಂದೇ ರೀತಿ ಆಗಿರಂಗಿಲ್ಲ. ಓಕೆ, ಉದಾಹರಣೆ ಕೊಡ್ತೀನಿ ನೋಡ್ರಿ. ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದ ಅಂತಕ್ಕಂಥದ್ದು ವಿಕಾಸದ ವಿಭಿನ್ನತೆ ತತ್ವ. ಉದಾಹರಣೆ ಏನ್ರಿ ಸರ್ ಅಂತಂದ್ರೆ, 6ನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲಾ ಮಕ್ಕಳು ಒಂದೇ ತೆರನಾದ ಬುದ್ಧಿಶಕ್ತಿ ಹೊಂದಿರುವುದಿಲ್ಲ. ಕೆಲವರಿಗೆ ಕಲಿಕೆಯಲ್ಲಿ ವಿಷಯಗಳು ಬೇಗ ಅರ್ಥವಾದರೆ ಕೆಲವರಿಗೆ ತಡವಾಗಿ ಅರ್ಥವಾಗುತ್ತವೆ. ಒಬ್ಬನು ಪರೀಕ್ಷೆಯಲ್ಲಿ 92% ಅಂಕಗಳನ್ನು ಪಡೆದುಕೊಂಡಿದ್ರೆ ಇನ್ನೊಬ್ಬನು 80% ಅಂಕಗಳನ್ನು ಪಡ್ಕೊಳ್ತಾನೆ, ಇನ್ನೊಬ್ಬ ಫೇಲೇ ಆಗಿರ್ತಾನ. ಸೊ ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯಿಂದ ಕೂಡಿದೆ, ಹಾಗಾಗಿ ವಿಕಾಸದ ವಿಭಿನ್ನತೆ ತತ್ವ ಅಂತ ಕರಿತೀವಿ. 9ನೇದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡಿಗಿನ ತತ್ವ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಏನ್ರಿ ಸರ್ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಅಂತಂದ್ರ, ಮಗುವಿನ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಸಾಮಾನ್ಯ ಚಟುವಟಿಕೆಗಳು ಕಂಡು ಬರ್ತವೆ. ಏನ್ರಿ? ಸಾಮಾನ್ಯ ಚಟುವಟಿಕೆಗಳು ಕಂಡು ಬರ್ತಾವ, ನಂತರ ನಿರ್ದಿಷ್ಟ ಚಟುವಟಿಕೆಗಳು ಕಂಡು ಬರ್ತಾವ. ಉದಾಹರಣೆ, ಮಗುವಿನ ಭಾಷಾ ಬೆಳವಣಿಗೆ. ಮಗುವಿನ ಭಾಷೆ ಬೆಳವಣಿಗೆ ಸಾಮಾನ್ಯ ಅಂದ್ರೆ ಅಳುವುದು. ಮಗುವಿಗೆ ಏನಾದ್ರೂ ಹಸಿವಾಗಿತ್ತು ಅಂತಂದ್ರೆ, ಮಮ್ಮಿ ನಂಗೆ ಹಸಿವಾಗ್ಯದ ಅಂತ ಹೇಳ್ತದ, ಇನ್ನು ಮಾತು ಬರಂಗಿಲ್ಲ, ಅಳ್ತದ. ಮಗು ಕೂಸು ಅಳ್ಳತ್ತದ, ಹೋಗಿ ಹಾಲು ಕುಡಿಸು. ಕೂಸು ಅಳ್ಳತ್ತದ, ಹೋಗಿ ಹಾಲು ಕುಡಿಸು ಅಂದ್ರೆ ಏನು? ಅಳ್ತಾ ಇದೆ, ಅದಕ್ಕೆ ಹಸಿವಾಗಿದೆ ಅಂತ ಅರ್ಥ. ಅಳಿವಿನಿಂದ ಭಾಷೆ. ಸೊ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಅಡಿಗಿನ ತತ್ವ. ಸೊ ಜನನದ ಸಂದರ್ಭದಲ್ಲಿ ಮಗು ಅಳ್ತದ, ನಂತರ ನಗುತ್ತದ, ನಂತರ ದೊಡ್ಡವ ಆದಾಗ ನಂತರ ಅಂದ್ರೆ ಅವಾಗಿಂದ ಹೋಗಿ ನಗಲ್ಲ. ಆಮೇಲೆ ವರ್ಣಮಾಲೆಗಳನ್ನ ಕಲಿತದ, ಮಗುವಿನ ವಿಕಾಸ ಆದಂತೆ ಪದಗಳನ್ನ ಕಲಿತದ, ಮಗುವಿನ ವಿಕಾಸ ಆದಂತೆ ವಾಕ್ಯಗಳನ್ನ ಕಲಿತದ, ಮಗುವಿನ ವಿಕಾಸ ಆದಂತೆ ಆಡುವುದನ್ನ, ಭಾಷೆಯನ್ನ ಕಲಿತದ. ಇದನ್ನು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಅಡಿಗಿನ ತತ್ವ ಅಂತ ಕರಿತೀವಿ. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಅಂತ ಕರಿತೀವಿ. 10 ಮಗುವಿನ ವಿಕಾಸವನ್ನ ಊಹಿಸಬಹುದು. ಊಹಿಸಬಹುದಾ? ನೋಡ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬಂತೆ 5ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಗು 198% ಸ್ಕೋರ್ ಮಾಡಿದನಪ್ಪ ಅಂದ್ರೆ ನೀವೇನೈತ್ರಿ 10ದಾಗ ಇವ ಡಿಸ್ಟ್ರಿಕ್ಟ್ ಟಾಪರ್ ಆಗ್ಬಹುದು.
10ನೇದಲ್ಲಿ ಇವ 90+ ಸ್ಕೋರ್ ಮಾಡಬಹುದು. ಮಗುವಿನ ಒಂದು ಬಿಹೇವಿಯರ್ ಅನ್ನ, ಮಗುವಿನ ವಿಕಾಸವನ್ನ, ಮಗುವಿನ ಬೌದ್ಧಿಕ ಮಟ್ಟವನ್ನ, ಮಗುವಿನ ಸಾಮರ್ಥ್ಯವನ್ನ ನೋಡಿ ನೀವು ವಿಕಾಸವನ್ನು ಊಹಿಸಬಹುದು. ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಗಾದೆ ಮಾತಿನಂತೆ ಒಂದು ನಿರ್ದಿಷ್ಟ ವಯೋಮಾನದಲ್ಲಿ ಮಗುವಿನ ವಿಕಾಸದ ಲಕ್ಷಣವನ್ನ ಗಮನಿಸಿ ಶಿಕ್ಷಕರಾದ ನೀವು ಆ ಮಗುವಿನ ಮುಂದಿನ ವಿಕಾಸದ ಮಟ್ಟವನ್ನು ಊಹೆ ಮಾಡಲು ಸಾಧ್ಯವಿದೆ. ಓಕೆನಾ, ಮುಗೀತಿದ್ದು ಮಗುವಿನ ವಿಕಾಸವನ್ನು ಊಹಿಸಬಹುದು. ನೆಕ್ಸ್ಟ್ ನೋಡ್ರಿ, ವಿಕಾಸದ ಕಾರ್ಯಗಳು. ಒಂದು ಹೊಸ ಪಾಯಿಂಟ್ ಇದು ಬರ್ಕೊಡ್ರಿ, ನೋಟ್ ಅಂತ ಬರ್ಕೊಳ್ಬೇಕು. ಇದು ವಿಕಾಸದ ಕಾರ್ಯಗಳು. ಡೆವಲಪ್ಮೆಂಟಲ್ ಟಾಸ್ಕ್ ಕೊಟ್ಟವ್ರು ಯಾರು? ರಾಬರ್ಟ್ ಹ್ಯಾವಿಗಾಸ್ಟ್. ಡೆವಲಪ್ಮೆಂಟಲ್ ಟಾಸ್ಕ್ ಕೊಟ್ಟವ್ರು ಯಾರ್ರಿ? ರಾಬರ್ಟ್ ಹ್ಯಾವಿಗಾಸ್ಟ್. ಅರ್ಥ ಆಯ್ತಾ? ಡೆವಲಪ್ಮೆಂಟಲ್ ಟಾಸ್ಕ್ ಅಂತ ಕರಿತೀವಿ, ವಿಕಾಸದ ಕಾರ್ಯಗಳು. ಅಂದ್ರೆ ಮಗು ನಡೆಯುವುದು ಯಾವಾಗ ಕಲಿತದ, ಓದುವುದು ಯಾವಾಗ ಕಲಿತದ, ಬರೆಯುವುದು ಯಾವಾಗ ಕಲಿತದ ಅಂತ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದು ಹಂತಗಳದಾವ. ಕೊನೆಯ ಹಂತ 11 ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಅಡಿಗಿನ ತತ್ವ. ಓಕೆನಾ, ಪ್ರಿನ್ಸಿಪಲ್ ಆಫ್ ಬೈಲ್ಯಾಟ್ರಲಿಸಮ್ ಟು ಯುನಿಲ್ಯಾಟ್ರಲಿಸಮ್ ಅಂತ ಕರಿತೀವಿ. ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಅಡಿಗಿನ ತತ್ವ ಏನ್ರಿ ಸರ್ ಅಂತಂದ್ರೆ, ನೀವು ಏನನ್ನಾದರೂ ಒಂದು ವಸ್ತುವನ್ನು ಮಗುವಿಗೆ ಕೈಯಲ್ಲಿ ಹಿಡಿಯಲು ನೀಡಿದಾಗ ಅದು ಮೊದಲು ತನ್ನ ಎರಡೂ ಕೈಗಳನ್ನು ಬಳಸುತ್ತದೆ, ನಂತರ ಬೆಳವಣಿಗೆ ಆದಂತೆ ಒಂದೇ ಕೈಯಿಂದ ವಸ್ತುವನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತದೆ. ಇದನ್ನೇನು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಅಡಿಗಿನ ತತ್ವ ಅಂತ ಕರಿತೀವಿ. ನೀವು ಏನನ್ನಾದ್ರೂ ಒಂದು ಮಗುವಿಗೆ ಒಂದು ವಸ್ತುವನ್ನ ಕೊಟ್ರ ಮಗು ಏನ್ ಮಾಡ್ತದೆ, ಕೈಯಲ್ಲಿ ನೀಡಿದಾಗ ನಾವ್ ಏನ್ ಮಾಡ್ತದೆ, ಮೊದಲು ತನ್ನ ಎರಡೂ ಕೈಗಳನ್ನ ಒಂದ್ ಚಮಚ ಕೊಡ್ರಿ 2 ಕೈ ಹಿಡಿತದೆ, ಪೆನ್ ಕೊಡ್ರಿ 2 ಕೈ ಹಿಡಿತದೆ, ಮೊಬೈಲ್ ಕೊಡ್ರಿ 2 ಕೈ ಹಿಡಿತದೆ. ಆದ್ರೆ ನೀವು ಒಂದ್ ಕೈ ಒಳಗೆ ಹಿಂಗ್ 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 ಅದು ಮತ್ತೆ ಬೆರಳೊಳಗೆ ಏನೋ ಸಿಕ್ಸದ್ ಬಂದು ಮೊಬೈಲ್ ಒಳಗೆ ಬೆರಳೊಳಗೆ ಸಿಕ್ಸ್ ಹಿಂಗ್. ಸೊ ಮಗು ಮೊದಲು ದ್ವಿಪಾರ್ಶ್ವತೆ 2 ಕೈಗಳನ್ನು ಬಳಸ್ತದೆ, ನಂತರ ಬೆಳವಣಿಗೆ ಆದಂತೆ, ವಿಕಾಸ ಆದಂತೆ ಒಂದೇ ಕೈಯಿಂದ ವಸ್ತುವನ್ನು ಹಿಡಿಯಲು ಪ್ರಯತ್ನಿಸುತ್ತದೆ. ಇದನ್ನೇ ನಾವು ಪ್ರಿನ್ಸಿಪಲ್ ಆಫ್ ಬೈಲ್ಯಾಟ್ರಲಿಸಮ್ ಟು ಯುನಿಲ್ಯಾಟ್ರಲಿಸಮ್ ಅಂತ ಕರಿತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ, 30 ನಿಮಿಷದಲ್ಲಿ ಇದು ಬೆಳವಣಿಗೆ ಮತ್ತು ವಿಕಾಸವನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಂದು ಏನಪ್ಪಾ ಅಂತಂದ್ರೆ ಮುಂದಿನ ವಿಡಿಯೋ ಯಾವ್ದಪ್ಪ ಅಂದ್ರೆ ಕಲಿಕೆ ಮೇಲೆ ಮಾಡಬೇಕು, ವ್ಯಕ್ತಿತ್ವದ ಮೇಲೆ ಮಾಡಬೇಕು ಮತ್ತು ಬುದ್ಧಿಶಕ್ತಿ. ಈ 3 ಚಾಪ್ಟರ್ಗಳು ಬಹಳ ಮೇಜರ್ ಚಾಪ್ಟರ್ಗಳು. ಓಕೆನಾ, ಇವು 3 ಚಾಪ್ಟರ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆನಾ, ಎಸ್ ಥ್ಯಾಂಕ್ ಯು. ಈಗಾಗಲೇ ಕೆಲವೊಂದು ಮನೋವಿಜ್ಞಾನದ ಪಂಥಗಳು, ಮನೋವಿಜ್ಞಾನದ ಶಾಖೆಗಳು, ಓಕೆ, ಅದನ್ನೆಲ್ಲ ಆಲ್ರೆಡಿ ಯೂಟ್ಯೂಬ್ ಒಳಗೆ ಪ್ಲೇ ಲಿಸ್ಟ್ ಅದ ನೋಡ್ರಿ. ಸಮರ್ ಸ್ಟಡಿ ಸರ್ಕಲ್ ನಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸಮರ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಅದ, ಅವುಗಳನ್ನ ನೀವು ನೋಡ್ಕೊಳ್ಬಹುದು. ಓಕೆ, ಎಸ್, ಪಂಥಗಳದಾವ, ಶಾಖೆಗಳದಾವ, ಅವುಗಳನ್ನ ನೋಡ್ಕೋಬಹುದು. ಓಕೆ, ಎಸ್, ವ್ಯಕ್ತಿತ್ವದನ್ನು ಅದ ರೀ. ಆಕ್ಚುಲಿ ವ್ಯಕ್ತಿತ್ವದ ಕೂಡ ಕೊಟ್ಟಿದ್ದೀನಿ ನಾನು, ಬಟ್ ಪೂರ್ತಿ ಮಾಡಿಲ್ಲ. ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಪರ್ಸನಾಲಿಟಿ ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೋಬಹುದು. ಓಕೆ, ಎಸ್, ಈಗ ನಾನು ಕಲಿಕೆ ಮತ್ತು ಬುದ್ಧಿಶಕ್ತಿ ಮೇಜರ್ ಟಾಪಿಕ್ ಅದ, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ರಿ. ಕ್ಲಾಸ್ ಹೆಂಗಾಯ್ತು ಅಂತ ತಿಳ್ಕೊಡ್ರಿ. ಯಾಕಪ್ಪ ಅಂದ್ರೆ ಅತ್ಯುತ್ತಮ ಶಿಕ್ಷಕನ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಕಲಿಕೆಗೆ, ವಿದ್ಯಾರ್ಥಿಗಳ ಬೋಧನಾ ಮಾನಸಿಕ ಸಾಮರ್ಥ್ಯಕ್ಕೆ, ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಪಾಠ ಮಾಡ್ಬೇಕಾಗಿರ್ತದ. ಸೊ ನಮ್ಮ ಬೋಧನಾ ಕೌಶಲ್ಯನ ಹೊಂದಿಸ್ಕೊಳ್ಬೇಕಾಗಿರ್ತದ. ಸಮಯದ ಅಭಾವ ಇರುವುದರಿಂದ ಸ್ಪೀಡ್ ಆಗಿ ಹೇಳಿದೀನಿ, ಕ್ವಿಕ್ ರಿವಿಷನ್ ಹೇಳಿದೀನಿ. ಈಗಾಗಲೇ ಕ್ಲಾಸಸ್ ಗಳನ್ನ ನಮ್ಮನ್ನೆಲ್ಲ ಯಾರು ಕೇಳಿದ್ರಿ ಅವರಿಗೆ ಏನು ತೊಂದರೆ ಇರಂಗಿಲ್ಲ, ಅವರಿಗೆ ನಿಸ್ಸಂಶಯವಾಗಿ ಅರ್ಥ ಆಗೇ ಆಗಿರ್ತದ. ಇದು ನನ್ನ ನಂಬರ್ ಅದ. ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನೀವು ಮೆಸೇಜ್ ಮಾಡಬಹುದು. ಶ್ರೀ ಸಂತೋಷ್ ಕುಮಾರ್ ಬಾಬಾ ಅವರನ್ನ ಸಂಪರ್ಕಿಸಬಹುದು, ಖ್ಯಾತ ಮನೋವಿಜ್ಞಾನಿಗಳು. ಓಕೆನಾ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್. ಥ್ಯಾಂಕ್ ಯು.